ನಮಸ್ಕಾರ, CTV ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ BV ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಯಶಸ್ವಿಯಾಗಿ ನಡೆದ ನಗರಸಭೆ ಬಜೆಟ್ ಪೂರ್ವಭಾವಿ ಸಭೆ, ಸದಸ್ಯರಿಂದ ಸಮಸ್ಯೆಗಳ ಮಹಾಪೂರ. ರೈತರಿಗೆ ಬಾರದ ಪರಿಹಾರ, ಭೂಮಿ ಬಿಡಲು ನಿರಾಕರಣೆ, ಪರಿಹಾರ ಸಿಗದೆ ಭೂಮಿ ನೀಡದ ಎಚ್ಚರಿಕೆ ನೀಡಿದ ಮಾಲೂರು ರೈತರು. ನಂಜನಗೂಡಿನಲ್ಲಿ ನಾಯಕ ಸಮುದಾಯದಿಂದ ಪ್ರತಿಭಟನೆ, ಅಮಾಯಕರ ಬಿಡುಗಡೆಗೆ ಒತ್ತಾಯ. ವಾಪಸಂದ್ರ ಆರೋಗ್ಯ ಕೇಂದ್ರಕ್ಕೆ ನ್ಯಾಯಾಧೀಶರ ಭೇಟಿ, ಸ್ಥಳಾಂತರಕ್ಕೆ ಸೂಚನೆ. ವಾರ್ತೆಗಳ ವಿವರ. ಸದಸ್ಯರ ಗೈರಿನಿಂದ ಮುಂದೂಡಲಾಗಿದ್ದ ಚಿಕ್ಕಬಳ್ಳಾಪುರ ನಗರಸಭೆ ಬಜೆಟ್ ಪೂರ್ವಭಾವಿ ಸಭೆ ಇಂದು ಯಶಸ್ವಿಯಾಗಿ ನಡೆಯಿತು. ಅಲ್ಲದೆ ಕಳೆದ 10 ತಿಂಗಳಿನ ನಂತರ ಇದೇ ಮೊದಲ ಬಾರಿಗೆ ಸಭೆ ನಡೆದ ಕಾರಣ ಸದಸ್ಯರಿಂದ ಸಮಸ್ಯೆಗಳ ಮಹಾಪೂರ್ವೇ ಹರಿದು ಬಂದಿದ್ದು, ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ಭರವಸೆಯನ್ನ ಆಡಳಿತಾಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ PN ರವೀಂದ್ರ ನೀಡಿದರು. ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳ ಕ್ರಮ ವಿರೋಧಿಸಿ ಜನವರಿ 29ರಂದು ಕರೆದಿದ್ದ ಸಭೆಗೆ ಬಹಿಷ್ಕಾರ ಹಾಕಿದ್ದ ನಗರಸಭಾ ಸದಸ್ಯರು ಇಂದಿನ ಸಭೆಗೆ ಪಕ್ಷಾತೀತವಾಗಿ ಆಗಮಿಸುವ ಜೊತೆಗೆ ಅಧಿಕಾರಿಗಳ ತಪ್ಪುಗಳನ್ನು ಜಿಲ್ಲಾಧಿಕಾರಿಗಳ ಮುಂದೆ ತೆರೆದಿಡುವ ಕೆಲಸ ಮಾಡಿದರು. ವಾರ್ಡುಗಳಲ್ಲಿ ಚರಂಡಿ, ರಸ್ತೆ, UGD ಸಮಸ್ಯೆ, ಬೀದಿ ದೀಪಗಳ ಸಮಸ್ಯೆ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕ್ರಮ ಕೈಗೊಳ್ಳದ ಬಗ್ಗೆ ಸದಸ್ಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲ, ಕಾಮಗಾರಿ ಪೂರ್ಣಗೊಳ್ಳುವುದಕ್ಕೂ ಮುನ್ನವೇ ಗುತ್ತಿಗೆದಾರರಿಗೆ ಹಣ ಮಂಜೂರು ಮಾಡಿದ ಕಾರಣ ಕಾಮಗಾರಿ ಪೂರ್ಣಗೊಳಿಸದೆ ಗುತ್ತಿಗೆದಾರರು ನಾಪತ್ತೆಯಾಗಿರುವ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿ ಅಧಿಕಾರಿಗಳ ಸೋಗಲಾಡಿತನವನ್ನು ಬಹಿರಂಗ ಮಾಡುವ ಕೆಲಸ ಮಾಡಿದರು. ನಗರಸಭೆ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಸದಸ್ಯರು ನಗರೋತ್ಥಾನ ಅನುದಾನ ನಗರದ ಹೊರಗೆ ನೀಡಿರುವ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಕ್ರಮಕ್ಕೆ ಒಗ್ಗಟ್ಟಿನ ವಿರೋಧ ವ್ಯಕ್ತಪಡಿಸಿದರು. 5ನೇ ವಾರ್ಡಿನ ಸದಸ್ಯ ನಾಗರಾಜ್ ಜೆ ಮಾತನಾಡಿ, ನಗರಸಭೆ ವ್ಯಾಪ್ತಿಯಲ್ಲಿ ಬಡವರು ಮೃತಪಟ್ಟಾಗ ಅವರನ್ನು ಮುಕ್ತಿಧಾಮದವರೆಗೂ ಸಾಗಿಸಲು ವಾಹನವಿಲ್ಲದೆ ಸಮಸ್ಯೆಯಾಗುತ್ತದೆ. ಈಗಾಗಲೇ ಜಿಲ್ಲೆಯ ಶಿಡ್ಲಘಟ್ಟ ನಗರಸಭೆಯಲ್ಲಿ ಶಾಂತಿಧಾಮದ ವಾಹನ ಇದ್ದು, ಜಿಲ್ಲಾ ಕೇಂದ್ರದ ನಗರಸಭೆಯಲ್ಲಿಯೂ ಅಂತಹ ಕಪ್ಪು ವಾಹನ ಖರೀದಿಸಬೇಕು ಎಂದು ಕೋರಿದರು. ಅಲ್ಲದೆ ನಗರಸಭೆ ವ್ಯಾಪ್ತಿಯಲ್ಲಿರುವ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಮೃತಪಟ್ಟಾಗ ಅಂತ್ಯ ಸಂಸ್ಕಾರಕ್ಕೂ ಪರದಾಡುವ ಸ್ಥಿತಿ ಇದ್ದು, ಅಂತಹವರಿಗೆ ನಗರಸಭೆಯಿಂದ ಕನಿಷ್ಠ 5,000ವಾದರೂ ನೀಡಬೇಕು ಎಂದು ಮನವಿ ಮಾಡಿದರು. ನಗರಸಭೆ ವತಿಯಿಂದ ನಗರಸಭಾ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಶವ ಸಂಸ್ಕಾರಕ್ಕೆ ಶವಗಳನ್ನು ಸಾಗಿಸಲು 7.25 ಅಲ್ಲಿ ಒಂದು ನಮ್ಮ ಜಿಲ್ಲೆಯಲ್ಲಿ ಶಿಡ್ಲಘಟ್ಟದಲ್ಲಿ ಈಗಾಗಲೇ ಶವ ಸಂಸ್ಕಾರ ಮಾಡೋದಕ್ಕೆ ವಾಹನ ಕೂಡ ಖರೀದಿಯಾಗಿದೆ. ಅದೇ ರೀತಿ ಈ ಚಿಕ್ಕಬಳ್ಳಾಪುರದಿಂದ ಸೂಲೂರು ದಿನ್ನೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ಕನಿಷ್ಠ ಪಕ್ಷ 2.5 3 ಕಿಲೋಮೀಟರ್ ಆಗುತ್ತೆ ಸರ್. ದಯಮಾಡಿ ಒಂದು ವಾಹನ ಜಿಲ್ಲೆ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ತಾವು ಪರ್ಚೇಸ್ ಮಾಡಲೇಬೇಕಾಗ್ತದೆ. ಅದೇ ರೀತಿ 24.10 ಅಲ್ಲಿ SCP ಮತ್ತು STP ಅಲ್ಲಿ ಏನು ಬಡವರು BPL ಕಾರ್ಡ್ಗೆ ಬಿಲೋ ಪಾವರ್ಟಿ ಲೈನ್ಗೆ ಇರ್ತಾರೆ, ನಿಜವಾಗ್ಲೂ ಅಂತವ್ರಿಗೆ ನಿಜವಾಗ್ಲೂ ಹೇಳ್ತೀನಿ, ಅಕಸ್ಮಾತ್ರ ಅವ್ರು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಅಕಸ್ಮಾತ್ರ ಅವ್ರ ಮನೆಯಲ್ಲಿ ಯಾರಾದ್ರೂ ಹೆಚ್ಚು ಕಡಿಮೆ ಆಗಿ ತೀರ್ಕೊಂಡಾಗ ನಿಜವಾಗ್ಲೂ 1,000 ಕೂಡ 2,000 ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಅವರು ಕೂಡ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ನಮಗೆ ಯಾವುದೇ ರೀತಿ ಒಂದು ಬೆಂಕಿ ಪಟ್ಟಣ ತಗೊಂಡ್ರು ಕೂಡ ನಮ್ಗೆ ಟ್ಯಾಕ್ಸ್ ಬರ್ತಾ ಇದೆ ಸರ್ಕಾರಕ್ಕೆ. ಒಂದು ಮನೆ ಬಾಡಿಗೆ ಕೊಡದೇ ಇರಲಿ, ಬಾಡಿಗೆ ಕಟ್ಟದೇ ಇರಲಿ, ಒಂದು ಓನರ್ ಕಟ್ತಾ ಇದ್ರು ನಮ್ಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದೀವಿ. ತೀರಾ ತುಂಬಾ ಬಡವರಾಗಿದ್ರು ಕೂಡ ನಮ್ಗೆ ಟ್ಯಾಕ್ಸ್ ಬರ್ತಾ ಇದೆ. ಯಾವುದೋ ಒಂದು ರೂಪದಲ್ಲಿ ನಾವು ಟ್ಯಾಕ್ಸ್ ಪಡಿತಾ ಇದ್ದೀವಿ. ಹಂಗಾಗಿ 24.10 ಅಲ್ಲಿ ನಿಜವಾಗ್ಲೂ ಯಾರೇ ಬಡವಗ್ರಿ ಯಾರೇ ಮಾತ್ರ ಹೆಚ್ಚು ಕಡಿಮೆ ತೀರ್ಕೊಂಡ್ರು ಕೂಡ ನಮ್ಮ ನಗರಸಭೆ ವತಿಯಿಂದ ಅವರಿಗೆ ತಕ್ಷಣಕ್ಕೆ ಬಡವರು ಅಂತೇಳಿ ಗುರುತಿಸಿ ತೀರಾ ಬಡವರಿಗೆ ಒಂದು 5,000 ರೂಪಾಯಿ ಕೊಡೋ ಅಂಥದ್ದನ್ನ ತಾವು ಅಡಾಪ್ಟ್ ಮಾಡ್ಕೋಬೇಕಂತೇಳಿ ಈ ಬಜೆಟ್ ಮೀಟಿಂಗ್ ಅಲ್ಲಿ ತಮಗೆ ಮನವಿ ಮಾಡ್ತಾ ಇದ್ದೀನಿ ಸರ್. ಜೊತೆಗೆ ನಗರಸಭೆಯಿಂದಲೇ ವಿತರಿಸುವ IDAS MT ಬಡಾವಣೆ ನಿವೇಶನಗಳಿಗೆ ಖಾತೆ ನೀಡುವಂತೆ ಮನವಿ ಮಾಡಿದರು. ಅಲ್ಲದೆ ಅಗಲಗುರುಕಿ, ತಿಪ್ಪೇನಹಳ್ಳಿ, ಮುಷ್ಟೂರು ಸೇರಿದಂತೆ ಇತರೆ ಗ್ರಾಮ ಪಂಚಾಯಿತಿಗಳಿಂದ ನಗರಸಭೆಗೆ ಸೇರಿದ ಆಸ್ತಿಗಳಿಗೆ ಖಾತೆ ನೀಡುವಂತೆಯೂ ಅವರು ಕೋರಿದರು. ಅಂದ್ರೆ ನಮಗೆ ಒಂದು ತಿಪ್ಪೇನಹಳ್ಳಿ, ನಂತರ ನಮಗೆ ಪಟ್ಟಣಹಳ್ಳಿ, ಅಗಲಗುರುಕಿ ಪಂಚಾಯಿತಿಗಳು ನಮ್ಗೆ ಬರುತ್ತೆ.
ಅಲ್ಲಿ ಅಗುಡುಗುರಿಕೆಯಲ್ಲಿದ್ದಾಗ ಅದು ಓಲ್ಡ್ ಟೌನ್ ಆಗಿರುತ್ತೆ. ಆ ಪಂಚಾಯತಿಗಳಲ್ಲಿದ್ದಾಗ ಆ ಮನೆಗಳಲ್ಲಿ ಇರೋವಂಥವ್ರು ಓಲ್ಡ್ ಟೌನ್ ಆಗಿರುತ್ತೆ. ನಗರಸಭೆಗೆ ಅಪ್ಗ್ರೇಡ್ ಆದಾಗ ಅದು ನ್ಯೂ ಟೌನ್ ಆಗಿರುತ್ತೆ. ಆದರೆ ಅಲ್ಲಿ ಇರೋವಂಥವ್ರು ಈಗ ಮನೆಗಳು ಕಟ್ಟಿಕೊಂಡು ಎಲ್ಲ ಸೌಕರ್ಯ ತಗೊಳ್ತಾ ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಇವತ್ತು ಕೂಡ ನಮಗೆ ಅಮೌಂಟ್ ಕೊಟ್ಟೋದಕ್ಕೆ ಲಕ್ಷಾಂತರ ರೂಪಾಯಿ ಕಟ್ಟೋದಕ್ಕೆ ರೆಡಿ ಇದ್ದಾರೆ. ನಮಗೆ ಬುಕ್ ಹ್ಯಾಂಡ್ ಓವರ್ ಆಗಿದೆ, PD ನಮ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. PD ಹತ್ರ ಹ್ಯಾಂಡ್ ಓವರ್ ನಾವು ತಗೊಂಡಾದ್ಮೇಲೆ ಇಲ್ಲಿ RO ಆ ಅಂದಿನ ಅಧಿಕಾರಿಗಳು ಕರೆಕ್ಟಾಗಿ, ಜಿಲ್ಲಾಧಿಕಾರಿಗಳಾಗಿರ್ಬೋದು, RO ಆಗಿರೋದು ಕರೆಕ್ಟಾಗಿ ಕೆಲಸ ಮಾಡಿ ನಾವು ನಮಗೆ ಬುಕ್ ತಗೊಂಡ್ಬಿಟ್ಟು MAR ತಗೊಂಡಿದ್ರೆ ಇವತ್ತು ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಇರ್ತಾ ಇರಲಿಲ್ಲ. ಇವತ್ತು ಅವ್ರಿಗೆ ಮನೆಗಳು ಕಟ್ಕೊಂಡಿದ್ದಾರೆ, ಅವ್ರ ಮನೆಗಳಿಗೆ ಅವ್ರ ಆಸ್ತಿ ಓನರ್ಗೆ ದಾಖಲೆಗಳು ತಗೊಳಕ್ಕಾಗ್ತಾ ಇಲ್ಲ. 18ನೇ ವಾರ್ಡಿನ ಸದಸ್ಯ MB ಮಂಜುನಾಥ್ ಮಾತನಾಡಿ, ನಗರೋತ್ಥಾನ ಯೋಜನೆಯ ಅನುದಾನ ನಗರದ ಅಭಿವೃದ್ಧಿಗೆ ವೆಚ್ಚ ಮಾಡದೆ ನಗರದ ಹೊರಭಾಗಕ್ಕೆ ಮೀಸಲಿಟ್ಟು ನಗರದ ಅಭಿವೃದ್ಧಿಯನ್ನು ಕಡೆಗಣಿಸಲಾಗಿದೆ ಎಂದರು. ಅಲ್ಲದೆ ನಗರ ವ್ಯಾಪ್ತಿಯಲ್ಲಿ ಯಾವುದೇ ಪರವಾನಗಿ ಇಲ್ಲದೆ 5-6 ಅಂತಸ್ತು ಕಟ್ಟಡಗಳನ್ನು ನಿರ್ಮಿಸಲಾಗುತ್ತಿದೆ. ಚರಂಡಿಗಳನ್ನು ಒತ್ತುವರಿ ಮಾಡಲಾಗುತ್ತಿದೆ. ಕಾಮಗಾರಿ ಮಾಡದಿದ್ದರೂ ಅಧಿಕಾರಿಗಳ ಗುತ್ತಿಗೆದಾರನಿಗೆ ಹಣ ಮಂಜೂರು ಮಾಡಿದ್ದಾರೆ ಎಂದು ದೂರುಗಳ ಸರಮಾಲೆಯನ್ನೇ ಹೇಳಿದರು. 18ನೇ ವಾರ್ಡಿನ ರಸ್ತೆ ಕಾಮಗಾರಿ 85 ಲಕ್ಷ ವೆಚ್ಚದಲ್ಲಿ ಮಾಡಲು ಅನುಮೋದನೆ ನೀಡಲಾಗಿದ್ದು, ಕಾಮಗಾರಿ ಪೂರ್ಣಗೊಳ್ಳುವುದಕ್ಕೂ ಮೊದಲೇ 55 ಲಕ್ಷ ನೀಡಿರುವ ಕಾರಣ ಗುತ್ತಿಗೆದಾರ ನಾಪತ್ತೆಯಾಗಿದ್ದಾನೆ ಎಂದು ಕಿಡಿಕಾರಿದರು. ಬಹಳ ಉತ್ತಮರು, ಬಹಳ ಎಸ್ಟಿಮೇಟ್ ಮಾಡ್ತಾರೆ, ಎಲ್ಲ ಕೆಲಸ ಮಾಡಿಸ್ತಾರೆ. 19 ವರ್ಕ್ ಆರ್ಡರ್ ಕೊಡ್ತಾರೆ. ವರ್ಕ್ ಆರ್ಡರ್ ಕೊಟ್ಬಿಟ್ಟಿದ್ದು ಪಾರ್ಟ್ ಬಿಲ್ ತಗೊಂತಾರೆ, ಕಾಂಟ್ರಾಕ್ಟ್ ಓಡೋಗ್ಬಿಡ್ತಾರೆ. 85 ಲಕ್ಷದ್ದು 19 ವರ್ಕ್ ಆರ್ಡರ್ ಆಗಿರೋ ಬಿಲ್ ಆಗಿರೋ ಕೆಲಸ ಇವತ್ತು 50 ಲಕ್ಷ ಬಿಲ್ ಮಾಡ್ಕೊಟ್ಬಿಟ್ಟಿದ್ದಾರೆ ನಮ್ಮ ಇಂಜಿನಿಯರ್ಸ್. ಅದನ್ನ ರೋಡು ಏನೂ ಮಾಡಿಲ್ಲ. ರೋಡ್ ಇವಾಗ ಹತ್ಕಟ್ಟು ಹೋಗ್ತಾ ಇತ್ತು. ಇದುವಾಗ 85 ಲಕ್ಷ ಇದುವರೆಗೂ ನಮ್ ಕೆಲಸ ಕಂಪ್ಲೀಟ್ ಆಗಿಲ್ಲ. ಅದಕ್ಕೆ ಪಾರ್ಟ್ ಬಿಲ್ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಫುಲ್ ಕೆಲಸ ಆಗಿದ್ರೆ ಅವ್ರು ಬಿಲ್ ಕೊಡ್ಲಿ, ಇಲ್ಲಾಂದ್ರೆ ಲೈಸೆನ್ಸ್ ಇದು ಅವ್ರಿಗೆ ವರ್ಕ್ ಆರ್ಡರ್ ಕೊಡಬಾರ್ದು. ಆ ಕೆಲಸ ಯಾವ ವರ್ಕೇ ಆಗಲಿ ಫುಲ್ ಕೆಲಸ ಮಾಡೋ ಗಂಟ ನೀವು ಬಿಲ್ ಕೊಡಬಾರ್ದು, ಇಲ್ಲಾಂದ್ರೆ ಅರ್ಧಕ್ಕೆ ಕೆಲಸ ನಿಲ್ಸ್ಬಿಟ್ಟು ಹೋಗ್ಬಿಡ್ತಾರೆ. ಯಾರು ನೀವು ಕೊಡ್ಬೇಕು? ಇವಾಗ ಅಧಿಕಾರಿ ಕೇಳೋದ, ಇದನ್ನ ಕೇಳಿದ್ರೆ ಅಷ್ಟು ಪೇಮೆಂಟ್ ತಗೊಂತಾರೆ. 85 ಲಕ್ಷಕ್ಕೆ 60 ಲಕ್ಷ ಬಿಲ್ ಪೇಮೆಂಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ ಟಾರ್ ಹಾಕಿಲ್ಲ, ಏನು ಜಲ್ದಿ ಎಲ್ಲ ಹಾಳಾಗೋಗ್ಬಿಟ್ಟು ನಾನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಸರ್, ಬಹಳ ಅಧ್ವಾನ ಆಗೋಗ್ಬಿಟ್ಟಿದೆ ಸರ್. 6ನೇ ವಾರ್ಡಿನ ಸದಸ್ಯೆ ರುಕ್ಮಿಣಿ ಮುನಿರಾಜು ಮಾತನಾಡಿ, ನಗರದಲ್ಲಿ ಗುಣಮಟ್ಟದ ರಸ್ತೆಗಳೇ ಇಲ್ಲ. UGD ನೀರು ರಸ್ತೆಗಳಿಗೆ ಹರಿದು ರಸ್ತೆಗಳು ಸಂಪೂರ್ಣ ಹಾಳಾಗುತ್ತಿದೆ. ಈ ಬಗ್ಗೆ ಅಧಿಕಾರಿಗಳಿಗೆ ಎಷ್ಟು ಬಾರಿ ದೂರು ನೀಡಿದರೂ ಉಪಯೋಗವಾಗಿಲ್ಲ ಎಂದು ಅಳಲು ತೋಡಿಕೊಂಡರು. ಕೊಳವೆ ಬಾವಿಗೆ ಕೇಸಿಂಗ್ ಸರಿಯಾಗಿ ಹಾಕದ ಕಾರಣ ನೀರು ತ್ಯಾಜ್ಯದಿಂದ ಕೂಡಿದ್ದು ನಾಗರಿಕರು ತೀವ್ರ ಸಮಸ್ಯೆ ಎದುರಿಸುತ್ತಿದ್ದಾರೆ. ಅಧಿಕಾರಿಗಳಿಗೆ ದೂರು ನೀಡಿದರೂ ಉಪಯೋಗವಾಗುತ್ತಿಲ್ಲ ಎಂದು ಕಿಡಿಕಾರಿದರು. ಊರಿಗೆ ನಾವು ಟ್ಯಾಕ್ಸ್ ಪೇ ಮಾಡ್ತಾರಲ್ವಾ, ಆ ಜನಗಳಿಗೆ ನಾವು ಸೌಲಭ್ಯಗಳನ್ನ ಕಲ್ಪಿಸ್ತಾ ಇದ್ರೆ ಅವ್ರು ಮತ್ತೆ ಟ್ಯಾಕ್ಸ್ ಹೇಗೆ ಅವ್ರು ನಮ್ಗೆ ವಾಪಸ್ ಪೇ ಮಾಡ್ತಾರೆ? ಅವ್ರು ಟ್ಯಾಕ್ಸ್ ಪೇ ಮಾಡಿದ ತಗ್ಗಟ್ಟಾಗಿ ಅವ್ರಿಗೆ ನಾವು ಸೌಲಭ್ಯಗಳನ್ನ ಕೊಡ್ಬೇಕಲ್ವಾ? ಈಗ ಮುನ್ಸಿಪಲ್ ಲೇಔಟ್ ಅಲ್ಲಿ ಎಷ್ಟೊಂದು ಜನ ನಮ್ಗೆ ಟ್ಯಾಕ್ಸ್ ಪೇ ಮಾಡ್ತಾರೆ, ಆದ್ರೆ ಅಲ್ಲಿ ಅವಶ್ಯಕತೆ ಇರುವಂತ ಮಾಮೂಲಿ ಅತಿ ಅವಶ್ಯಕತೆ ಇರುವಂತ ರೋಡು ಕರೆಕ್ಟ್ ಆಗಿಲ್ಲ. ಈಗ ಪ್ರತಿಯೊಂದು ಮೀಟಿಂಗ್ ಅಲ್ಲೂ ನಾನು ನಿಂತು ಮಾತಾಡ್ತಾನೆ ಇದ್ದೀನಿ, ಹೇಳ್ತಾನೆ ಇದ್ದೀನಿ, ಯಾವುದೇ ಅಧಿಕಾರಿ ಇದ್ರ ಬಗ್ಗೆ ಕ್ರಮ ತಗೋತಾ ಇಲ್ಲ. ನಗರೋತ್ಥಾನದಲ್ಲಿ ಆಲ್ರೆಡಿ ನಮ್ಗೆ ನಮ್ಮ ವಾರ್ಡ್ಗೆ ಅಂತ ಹೇಳ್ಬಿಟ್ಟು 2 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ರು ರಸ್ತೆಗಳಿಗೆ, ಚರಂಡಿಗಳಿಗೆ ಅಂತ. ನೀವು ಗಮನಿಸಿರ್ಬೇಕು, ಈ ನಡುವೆ ಮೀಡಿಯಾದಲ್ಲೆಲ್ಲ ಬಂದಿದೆ. ಮುನ್ಸಿಪಲ್ ಲೇಔಟ್ ನಲ್ಲಿ ಮೇನ್ ರೋಡ್ಸ್ ಏನಿದಾವೆ ಆ ರೋಡ್ಗಳಲ್ಲಿ ಅಂದ್ರೆ ಮಾರ್ಕೆಟ್ ಪಕ್ಕದಲ್ಲೇ ಬರುತ್ತೆ ಮುನ್ಸಿಪಲ್ ಲೇಔಟ್. ಆದ್ರಿಂದ ಆ ಮಾರ್ಕೆಟ್ ಪಕ್ಕದಲ್ಲಿ ಬರೋದ್ರಿಂದ ಹೆವಿ ಗಾಡಿಗಳು ತುಂಬಾ ಓಡಾಡ್ತವೆ, ಅಂದ್ರೆ ಲಾರಿಗಳು ಅವೆಲ್ಲ ಓಡಾಡೋದ್ರಿಂದ ರಸ್ತೆ ತುಂಬಾ ಹಾಳಾಗಿದೆ. ಅದನ್ನ ಪ್ರತಿ ಇದರಲ್ಲೂ ಹೇಳಿರ್ತೀವಿ. ಬಜೆಟ್ ಮೀಟಿಂಗ್ ಅಲ್ಲಾದ್ರೂ ಇದನ್ನ ಅತಿ ಅವಶ್ಯಕ ಅನ್ನೋಂತ ಹೇಳ್ಬಿಟ್ಟು ಗಮನಿಸ್ತೀರಾ ಅಂತ ಭಾವಿಸ್ತೀನಿ. ಮತ್ತೆ ನೀರಿನ ಸಮಸ್ಯೆ ತುಂಬಾ ಹೆಚ್ಚಾಗಿದೆ ಅಧ್ಯಕ್ಷರೇ ಮುನ್ಸಿಪಲ್ ಲೇಔಟ್ ಅಲ್ಲಿ. ಈಗ ಆಲ್ರೆಡಿ ಒಂದು ಬೋರ್ವೆಲ್ ನ ಕೊರ್ಸಿದೀವಿ ಲಾಸ್ಟ್ ಟೈಮ್ ಇದರಲ್ಲಿ. ಅದನ್ನ ಇವೆಲ್ಲ ಹಾಕಿದಾರಲ್ವಾ, ಏನದು ಕೇಸಿಂಗ್ ಹಾಕಿದಾರಲ್ವಾ, ಆ ಕೇಸಿಂಗ್ ನ ಕರೆಕ್ಟ್ ಆಗಿ ಕೂರ್ಸಿಲ್ಲ. ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಆಲ್ರೆಡಿ ನಾವು ತಿಳಿಸಿದೀವಿ. ಅಧಿಕಾರಿಗಳು ತಿಳಿಸಿದ್ರು ಅದನ್ನ ರೆಡಿ ಆಗಿಲ್ಲ ಸರ್. 4ನೇ ವಾರ್ಡಿನ ಸದಸ್ಯ ಗಜೇಂದ್ರ ಮಾತನಾಡಿ, ನಗರ ವ್ಯಾಪ್ತಿಯಲ್ಲಿ 100 ಮಣ್ಣಿನ ರಸ್ತೆಗಳಿದ್ದು ಏನು ಸಿಸಿ ರಸ್ತೆಗಳಿರಲಿ ಡಾಂಬರು ಕೂಡ ಕಂಡಿಲ್ಲ. ಇಂತಹ ಸ್ಥಿತಿಯಲ್ಲಿ ನಗರೋತ್ಥಾನ ಯೋಜನೆಯಡಿ ಬಂದಿರುವ ಹಣ ನಗರಕ್ಕೆ ನೀಡದೆ ಹೊರಭಾಗಕ್ಕೆ ಹಾಕಿ
ನಗರದ ಅಭಿವೃದ್ಧಿ ಕಡೆಗಣಿಸಲಾಗುತ್ತಿದೆ ಎಂದರು. ಜೊತೆಗೆ ಕಳೆದ 2 ವರ್ಷಗಳ ಹಿಂದೆಯೇ ವಿದ್ಯುತ್ ಚಿತಾಗಾರ ನಿರ್ಮಾಣವಾಗಿದ್ದರೂ ಇನ್ನೂ ಯಾಕೆ ಅದನ್ನು ಚಾಲನೆ ಮಾಡಿಲ್ಲ? ವರ್ಷಗಳೇ ಕಳೆದರೂ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸದಿರುವ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು. 9ನೇ ವಾರ್ಡಿನ ಸದಸ್ಯ ಮಠಮಪ್ಪ ಮಾತನಾಡಿ, ಕಳೆದ 32 ತಿಂಗಳಿಂದ ನಗರಸಭೆಗೆ ಅನುದಾನವೇ ಬಂದಿಲ್ಲ. 1 ವರ್ಷ 10 ತಿಂಗಳ ಹಿಂದಿನ ಅನುದಾನವೇ ನಗರದಲ್ಲಿ ಇನ್ನೂ ಕಾಮಗಾರಿಗಳು ನಡೆಯುತ್ತಿವೆ. ನಗರೋತ್ಥಾನ ಯೋಜನೆಯ ಅನುದಾನ 34 ಕೋಟಿ ಬಂದು 2 ವರ್ಷವಾದರೂ ಅದನ್ನು ಬಳಸಿಲ್ಲ. ಈ ರೀತಿಯಾದರೆ ನಗರ ಬೆಳವಣಿಗೆ ಆಗುವುದಾದರೂ ಹೇಗೆ ಎಂದು ಪ್ರಶ್ನಿಸಿದರು. ಕ್ರಮಾನುಸಾರ ನಗರೋತ್ಥಾನ ಹಣ ಬಳಕೆಯಾಗುತ್ತಿಲ್ಲ. ನಗರದಲ್ಲಿ ಅವೈಜ್ಞಾನಿಕ ಚರಂಡಿಗಳ ನಿರ್ಮಾಣ ಮಾಡಲಾಗಿದೆ. ಇದರಿಂದ ನಗರದ ಸೌಂದರ್ಯ ಹಾಳಾಗುತ್ತಿದೆ. ಅಧ್ಯಕ್ಷ ಉಪಾಧ್ಯಕ್ಷ ಅವಧಿ ಮುಗಿದು 10 ತಿಂಗಳುಗಳಾದರೂ ನೇಮಕ ಮಾಡದಿರುವುದು ಸರಿಯಲ್ಲ ಎಂದು ಅಸಮಾಧಾನ ಹೊರಹಾಕಿದರು. ನಗರಸಭೆ ಮಾಜಿ ಅಧ್ಯಕ್ಷ ಆನಂದ ರೆಡ್ಡಿ ಬಾಬು ಮಾತನಾಡಿ, ನಗರೋತ್ಥಾನ ಯೋಜನೆಯಡಿ 34 ಕೋಟಿ ಅನುದಾನ ಬಂದಿದ್ದು ಆ ಹಣವನ್ನು ನಗರದ 31 ವಾರ್ಡಿಗೂ ಸಮಾನವಾಗಿ ಹಂಚಿಕೆ ಮಾಡಬೇಕು. ಈ ಹಿಂದೆ ರಸ್ತೆಗಳಿಗೆ ಅನುದಾನ ನೀಡಲಾಗಿತ್ತು. ಸರ್ಕಾರ ಬದಲಾದ ಕಾರಣ ಅನುದಾನವನ್ನು ಬದಲಿಸಲಾಗಿದೆ. ಬಿಬಿ ರಸ್ತೆ ಅಭಿವೃದ್ಧಿಯಾಗಬೇಕಿದ್ದು ರೈಲ್ವೆ ಗೇಟ್ವರೆಗೂ ಡಿವೈಡರ್ ಮಾಡಿ ಬೀದಿ ದೀಪಗಳನ್ನು ಹಾಕಬೇಕು. ಅಲ್ಲದೆ ನಗರದ 4 ಕಡೆಗೆ ಸ್ವಾಗತ ಕಮಾನುಗಳ ನಿರ್ಮಾಣ ಮಾಡಬೇಕು ಎಂದು ಒತ್ತಾಯಿಸಿದರು. ಸದಸ್ಯರ ಸಮಸ್ಯೆಗಳನ್ನು ಆಲಿಸಿದ ನಗರಸಭೆ ಆಡಳಿತಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಎಲ್ಲ ಸಮಸ್ಯೆಗಳನ್ನು ಅಧಿಕಾರಿಗಳೊಂದಿಗೆ ಪರಿಶೀಲನೆ ಮಾಡಿ ಪ್ರತಿ ಸಮಸ್ಯೆ ಪರಿಹಾರಕ್ಕೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದರು. ಅಲ್ಲದೆ ಮುಕ್ತಿಧಾಮಕ್ಕೆ ವಾಹನ, ಕಟ್ಟಡ ನಿರ್ಮಾಣಕ್ಕೆ ಪರವಾನಗಿಯಂತಹ ಸಮಸ್ಯೆಗಳಿಗೆ ಕೂಡಲೇ ಗಮನ ಹರಿಸುವಂತೆ ಆಯುಕ್ತರಿಗೆ ಸೂಚಿಸಿದರು. ಅಲ್ಲದೆ ಪರವಾನಗಿ ಇಲ್ಲದೆ ನಿರ್ಮಿಸಿದ ಕಟ್ಟಡ ಮಾಲೀಕರಿಗೆ ನೋಟಿಸ್ ನೀಡುವಂತೆ ಸೂಚಿಸಿದ ಜಿಲ್ಲಾಧಿಕಾರಿಗಳು ಕಾಮಗಾರಿ ಪೂರ್ಣಗೊಳಿಸಿದ ಗುತ್ತಿಗೆದಾರರಿಗೆ ನೋಟಿಸ್ ನೀಡಿ ಉಳಿಕೆ ಹಣ ನೀಡದಂತೆ ಸೂಚಿಸಿದರು. ನಗರೋತ್ಥಾನ ಎಂಬತಕ್ಕಂಥದ್ದು ಅದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರೇ ಅಧ್ಯಕ್ಷರು ಇರ್ತಾರೆ. ಹಾಗಾಗಿ ಅದಕ್ಕೊಂದು ಗೈಡ್ಲೈನ್ ಇದೆ. ನಗರೋತ್ಥಾನಕ್ಕೆ ಒಂದು ಸಪರೇಟ್ ಗೈಡ್ಲೈನ್ ಇದೆ. ಬೇರೆ ಬೇರೆ ಅನುದಾನಗಳಿದ್ದರೆ, ನಗರಸಭೆ ಅನುದಾನಗಳಿದ್ದರೆ ಆ ನಗರಸಭೆ ಅನುದಾನದಲ್ಲಿ ಸ್ಥಳೀಯವಾಗಿ ನಮ್ಮ ನಗರಸಭಾ ಸದಸ್ಯರುಗಳ ಜೊತೆ ಸಮಾಲೋಚನೆ ಮಾಡಿಕೊಂಡು ಯಾವ್ಯಾವ ವಾರ್ಡುಗಳಲ್ಲಿ ಕೆಲಸ ಆಗಬೇಕು ಅದನ್ನು ಆದ್ಯತೆ ಮೇಲೆ ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಗರೋತ್ಥಾನದಲ್ಲಿ ಸುಮಾರು 35 ಕೋಟಿ ಅಲ್ಲ, 34 ಕೋಟಿಯಷ್ಟು ಅನುದಾನ ಇದೆ. ಅಲ್ಲಿ ನಗರೋತ್ಥಾನ ಉದ್ದೇಶ ಏನಂದರೆ, ಚಿಕ್ಕಬಳ್ಳಾಪುರ ನಗರವನ್ನು ನಾವು ಇನ್ನೂ ಉನ್ನತ ಮಟ್ಟಕ್ಕೆ ನಾವು ಡಿಸ್ಟ್ರಿಕ್ಟ್ ಇದನ್ನು ನಾವು ಬಯಸ್ತಾ ಇದ್ದೀವಿ. ಅಂದರೆ ಆ ಮಟ್ಟಕ್ಕೆ ನಮ್ಮ ನಗರವನ್ನು ಕೊಂಡೊಯ್ಯಬೇಕು. ಅಗಲವಾದ ರಸ್ತೆಗಳು ಬೇಕು, ಸಮರ್ಪಕವಾದ ಚರಂಡಿಗಳನ್ನು ನಿರ್ಮಾಣ ಆಗಬೇಕು. DSMT ಇದರಲ್ಲಿ ಹೇಳಿದ್ದಾರೆ, ಬಿಲ್ಲನ್ನು ರನ್ನಿಂಗ್ ಪೇಮೆಂಟ್ ಆಗಿದೆ, ಇನ್ನು ಉಳಿದಂಥದ್ದನ್ನು ಕೊಡಬಾರ್ದು, ಕೆಲಸ ಅರ್ಧಂಬರ್ಧಾಗಿದೆ ಅಂತ ಹೇಳಿದ್ದಾರೆ. ಯಾರು ಗುತ್ತಿಗೆದಾರ ಇದ್ದಾನೆ ಆ ಗುತ್ತಿಗೆದಾರನಿಗೆ ಕೂಡಲೇ ನೋಟಿಸನ್ನು ಕೊಡಬೇಕು, ಪೂರ್ಣವಾಗಿರ್ತಕ್ಕಂಥ ಕೆಲಸವನ್ನು ಮುಗಿಸ್ಬೇಕು ಎಂಬತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದೀವಿ. ಒಟ್ಟಾರೆ ಎಲ್ಲ ನಮ್ಮ ನಗರಸಭಾ ಸದಸ್ಯರುಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ಅಮೂಲ್ಯವಾಗಿರ್ತಕ್ಕಂಥ ಒಂದು ಸಲಹೆಗಳನ್ನು ನಮ್ಮ ಬಜೆಟ್ ಪೂರ್ವ ತಯಾರಿಗೆ ಸಂಬಂಧಿಸಿದಂತೆ ನೀಡಿರೋದ್ರಿಂದ ಅವರ ಎಲ್ಲ ಅಂಶಗಳನ್ನು ಕೂಡ ನಾವು ನೋಟ್ ಮಾಡ್ಕೊಂಡಿದ್ದೀವಿ. ನೋಟ್ ಮಾಡಿಕೊಂಡು ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಂಪನ್ಮೂಲಗಳ ಕ್ರೋಢೀಕರಣಕ್ಕೆ ಅನುಗುಣವಾಗಿ ಆ ಕೆಲಸಗಳನ್ನು ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಆದ್ಯತೆಯ ಮೇಲೆ ಮಾಡ್ತೀವಿ ಅಂತ ಹೇಳ್ತಾ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚೆನ್ನೈ ಕಾರಿಡಾರ್ ಹೈವೇ ರಸ್ತೆಯ ಅಭಿವೃದ್ಧಿಗೆ ಅಗ್ರಹಾರ ಹೊಸಹಳ್ಳಿ ಗ್ರಾಮದ ಜಮೀನು ಭೂಸ್ವಾಧೀನದಲ್ಲಿದ್ದು ಭೂಪರಿಹಾರ ವರ್ಗಾಯಿಸದಿದ್ದಲ್ಲಿ ಜಮೀನು ಬಿಟ್ಟು ಕೊಡುವುದಿಲ್ಲವೆಂದು ಭೂಮಿ ಕಳೆದುಕೊಂಡ ರೈತರು ಎಚ್ಚರಿಸಿದ್ದಾರೆ. ರೈತರಾದ ಅಶ್ವಥಪ್ಪ, ರಾಜಣ್ಣ, ಕೃಷ್ಣಪ್ಪ, ಕೆಂಪಣ್ಣ ಎಂಬುವವರ ಕುಟುಂಬದವರು ತಮ್ಮ ಜಮೀನಿನಲ್ಲಿ ಕುಳಿತು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ದೇವನಹಳ್ಳಿಯಿಂದ ಚೆನ್ನೈವರೆಗೆ ಕಾರಿಡಾರ್ ರಸ್ತೆ ಅಭಿವೃದ್ಧಿ ಕಾಮಗಾರಿ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದಿಂದ ನಡೆಯುತ್ತಿದ್ದು, ಇಲ್ಲಿನ ಅಗ್ರಹಾರ ಹೊಸಳ್ಳಿ ಸರ್ವೆ ನಂಬರ್ 52/1ರಲ್ಲಿ 2 ಎಕರೆ 5 ಗುಂಟೆ ಪೈಕಿ 29 ಗುಂಟೆ ಜಮೀನಿನಲ್ಲಿ ಅಶ್ವಥಪ್ಪ, ರಾಜಣ್ಣ, ಕೃಷ್ಣಪ್ಪ, ಕೆಂಪಣ್ಣ ಭೂಸ್ವಾಧೀನದಲ್ಲಿದೆ. ಹಲವಾರು ವರ್ಷಗಳಿಂದ ಉಳಿಮೆ ಮಾಡುತ್ತಿದ್ದು, ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರ ರಸ್ತೆ ಅಭಿವೃದ್ಧಿಗಾಗಿ ಜಮೀನು ಸರ್ವೆ ಕಾರ್ಯ ನಡೆಸಿ ವಶಪಡಿಸಿಕೊಳ್ಳುವುದಾಗಿ ನೋಟಿಸ್ ನೀಡಿತ್ತು. ಆದರೆ ಖಾತೆಗೆ ವರ್ಗಾಯಿಸಬೇಕಿದ್ದ ಹಣ ಪಕ್ಕದ ಜಮೀನಿನ ಶಾರದಮ್ಮ ಎಂಬುವವರ ಬ್ಯಾಂಕ್ ಖಾತೆಗೆ ಹಣ ವರ್ಗಾಯಿಸಿದ್ದು,
ರಾಷ್ಟ್ರೀಯ ಅಭಿವೃದ್ಧಿ ಹೆದ್ದಾರಿ ಪ್ರಾಧಿಕಾರದವರು ಕೆಲಸ ಮಾಡಲು ಬಂದಾಗ ಭೂ ಪರಿಹಾರ ಮಂಜೂರು ಆಗಲಿಲ್ಲ ಎಂದು ಅಡ್ಡಿಪಡಿಸಿದರು. ಈ ವಿಚಾರವಾಗಿ 2016ರಲ್ಲಿ ಎಸಿ ನ್ಯಾಯಾಲಯದಲ್ಲಿ ತಡೆ ಆದೇಶ ಆಗಿದೆ. ನಮ್ಮ ಬ್ಯಾಂಕ್ ಖಾತೆಗಳಿಗೆ ಭೂ ಪರಿಹಾರ ಹಣ ವರ್ಗಾವಣೆ ಮಾಡದೆ ಎನ್ಎಚ್ಎಐ ಅವರು ರಸ್ತೆ ಅಭಿವೃದ್ಧಿ ಕಾಮಗಾರಿ ನಡೆಸಲು ಬಂದಿದ್ದು ಕಾಮಗಾರಿ ನಡೆಸಲು ಬಿಡುವುದಿಲ್ಲ ಎಂದರು. ನಮ್ಮ ಪರಿಹಾರ ಹಣ ನಮ್ಮ ಬಿಡುಗಡೆ ಇದು ನಮ್ಮ ಪೈಸನ್ನು ನಮ್ಮ ರೋಡದು ದುಡ್ಡು ಬರೋಗಂಟ ನಾವು ಯಾರಿಗೂ ಬಿಡಲ್ಲ, ಇಲ್ಲೇ ಟೆಂಟ್ ಹಾಕೊಂಡು ಇರ್ತೀವಿ. ಹಂಗೆ ಅವ್ರು ಕೊಡಿಲ್ಲ ಅಂದರೆ ಅವ್ರು ಇದರಲ್ಲಿ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ರೆಡಿ ಇದ್ದೀವಿ. ಅದರಿಂದ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಕೆಲಸ ಮಾಡೋಕ್ಕೆ ಬಿಡಲ್ಲ. ನಮ್ಮ ಫ್ಯಾಮಿಲಿ 4 ಫ್ಯಾಮಿಲಿ ಇದೆ, 4 ಫ್ಯಾಮಿಲಿ ಇದಾದರೂ ಸಮೇತ ನಮ್ಮ ಹಣ ಬಿಡುಗಡೆ ಮಾಡಿ, ನಮ್ಮ ಹಣ ತಗೊಂಡು ಬೇರೆಯವರಿಗೆ ಅಕ್ರಮವಾಗಿ ಪಾಣಿ ಮಾಡಿಕೊಂಡು ಇದು ಮಾಡಿ ಇಲ್ಲ ಪೈಸನ್ ಇದೆ ತೋರಿಸ್ಲಿ, ವಿತಿನ್ ಸೆಕೆಂಡಲ್ಲಿ 1 ನಯ ಪೈಸೆ ಬೇಡ ನಮಗೆ, ಅವ್ರನ್ನ ಕರೆಸ್ಲೆ ನಮ್ದಿದೆ ನೋಡಪ್ಪ ನಂದೇ ಜಾಗ ಇದು ನಾನು ತೊಗೊಂಡಿದ್ದೀನಿ ನಾನು ಧೈರ್ಯವಾಗಿ ಹೇಳಿ. ಯಾರಿಗೋ ಕೊಟ್ಬಿಟ್ಟು ಇವರು ನಾವು ಮೊದಲನೇ ಅರ್ಜಿಗೆ 16ರಲ್ಲಿ ನನ್ನ ಅರ್ಜಿ ಕೊಟ್ಟಿರೋದು, ಇವರು 18ರಲ್ಲಿ ರಿಲೀಸ್ ಮಾಡಿರೋದು. ಅದು ಹೆಂಗೆ ಕೊಟ್ಟರು? ಎಂಡರ್ಸ್ ಕೊಟ್ಟಿದ್ದೀನಲ್ಲ, ಸೀಲು ಸೈನ್ ಐತಲ್ಲ, ಹೆಂಗೆ ಕೊಟ್ಟರು? ಅದರಿಂದ ನಾವು ಏನೇ ಆಗಲಿ ನಾವು ಆತ್ಮಹತ್ಯೆ ಮಾಡ್ಕೊಳಕ್ಕೂ ರೆಡಿ ಇದ್ದೀವಿ. ನಮ್ಮ ದುಡ್ಡು ಕೊಡೋ ಗಂಟ ನಾವು ಇಲ್ಲಿಂದ ಹೋಗಲ್ಲ, ಟೆಂಟ್ ಹಾಕ್ತೀವಿ ಇಲ್ಲೇ. ಸ್ಥಳಕ್ಕೆ ಎನ್ಎಚ್ಎಐ ರಸ್ತೆ ಅಭಿವೃದ್ಧಿ ಪ್ರಾಧಿಕಾರದ ಮೇಲ್ವಿಚಾರಕ ವೆಂಕಟೇಶ್ ರಾವ್ ಆಗಮಿಸಿ ತಮ್ಮ ಮನವಿ ಸ್ವೀಕರಿಸಿದ್ದು ಮೇಲಧಿಕಾರಿಗಳ ಗಮನಕ್ಕೆ ತಂದು ಚರ್ಚಿಸಿ ಶಾರದಮ್ಮ ಅವರ ಬ್ಯಾಂಕ್ ಖಾತೆಗೆ ವರ್ಗಾಯಿಸಿರುವ ಭೂ ಪರಿಹಾರವನ್ನು ತಮ್ಮ ಖಾತೆಗೆ ವರ್ಗಾಯಿಸಲಾಗುವುದು ಎಂದು ಸಂತ್ರಸ್ತರಿಗೆ ಭರವಸೆ ನೀಡಿದರು. ಬೇರೆ ಜಮೀನು 2 ನಂಬರ್ ಇತ್ತು ಅವ್ರದ್ದು, ಇದನ್ನ ಆಕ್ಷನ್ ಹಾಕಿ ದುಡ್ಡೆಲ್ಲ ಕಳಿಸಿ ಅಂತ ಹೇಳಿ DC ಓನರ್ ಡೈರೆಕ್ಷನ್ ಬಂದು ತಹಶೀಲ್ದಾರ್ ಬಂದು ಸರ್ ಅದು ನೋಟಿಸು ಕೊಟ್ಟಿವಿ ಅವರಿಗೆ. ಆ ನೋಟಿಸ್ ಮೇಲೆ ಅವರು ಸ್ಟೇ ತಂದ್ರು ಸರ್. ಈಗ ಆಮೇಲೆ ಇವರೆಲ್ಲ ಕೂತ್ಕೊಂಡು ನಾವು ಎಲ್ಲ ಸೇರಿದ್ವಿ ಸರ್, ಅವ್ರ ಜೊತೆಗೆ ನಾವು ಬಂದಿದ್ದೀವಿ. ಭಾನುವಾರ ಆಗಿರೋ ಎಲ್ಲ ಅವ್ರು ಹೇಳ್ದಾಗೆಲ್ಲ ಬಂದಿದ್ದೀವಿ. ಒಂದಷ್ಟು ದುಡ್ಡು ಇವರು ಅವರು ಮಾತಾಡ್ತಾರೆ, ಸೆಟ್ಲ್ ಎಲ್ಲ ಒಂದೇ ಸರ್. ಅವರು ಏನೋ ಒಂದಷ್ಟು ಸೆಟ್ಲ್ ಮಾಡಿ ಕಟ್ಟಿ ಅಂತೇಳಿ ಹೇಳಿದ್ವಿ. ಆಮೇಲೆ ನ್ಯಾಯ ಪಂಚಾಯತ್ಗೆ ದೊಡ್ಡವರೆಲ್ಲ ಸೇರಿದ್ರು ಸರ್, ಯಾರ ಕೈಲಿ ಏನೂ ಆಗಲಿಲ್ಲ, ಎಲ್ಲ ಸೇರಿದ್ರು ಸರ್, ದೊಡ್ಡವರೆಲ್ಲ ಸೇರಿದ್ರು. ನಾವು ಮಾಡ್ತೀವಿ ಬರ್ಬಾರ್ದು ನೀವು ಹಾಗೆ ಅಂತಂದ್ರು, ನೀವೇ ಮಾಡ್ಕೊಳ್ರಪ್ಪ ಇದೆಲ್ಲನೂ ಒಳ್ಳೇದಲ್ಲ ಅಂತ ನಾವು ಹೇಳಿದ್ವಿ ಸರ್. ಯಾರು ಏನೂ ಮಾಡಲಿಲ್ಲ. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು. ನಂಜನಗೂಡು ತಾಲೂಕಿನ ಹಲ್ಲರಿ ಗ್ರಾಮದಲ್ಲಿ ಅಂಬೇಡ್ಕರ್ ನಾಮಫಲಕ ವಿಚಾರದಲ್ಲಿ 2 ಕೋಮುಗಳ ಘರ್ಷಣೆ ಪ್ರಕರಣ ಖಂಡಿಸಿ ನಂಜನಗೂಡಿನಲ್ಲಿ ತಾಲೂಕು ನಾಯಕರ ಸಂಘದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಂಜನಗೂಡು ತಾಲೂಕು ಆಡಳಿತ ಭವನದ ಮುಂಭಾಗದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ತಾಲೂಕು ಆಡಳಿತದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಹಲ್ಲರೆ ಗ್ರಾಮದಲ್ಲಿ ನಡೆದ ಘಟನೆ ಖಂಡಿಸುತ್ತೇವೆ ಹಾಗೂ ನಾಯಕ ಜನಾಂಗದವರಿಗೆ ಸೂಕ್ತ ರಕ್ಷಣೆ ನೀಡಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು, ನಿರಪರಾಧಿಗಳನ್ನು ಕೂಡಲೇ ಬಿಡುಗಡೆ ಮಾಡಬೇಕು, ಗಲಾಟೆಗೆ ಪ್ರೇರೇಪಣೆ ನೀಡಿದವರನ್ನು ಕೂಡಲೇ ಬಂಧಿಸಬೇಕು. ಈ ಘಟನೆಯನ್ನು ನಿವೃತ್ತ ನಾರಾಯಣಮೂರ್ತಿಗಳಿಂದ ಉನ್ನತ ಮಟ್ಟದ ತನಿಖೆಗೆ ಒಳಪಡಿಸಬೇಕು ಹಾಗೂ ಗ್ರಾಮದಲ್ಲಿ ಶಾಂತಿ ಸಭೆಯನ್ನು ನಡೆಸಬೇಕು ಎಂದು ಒತ್ತಾಯಿಸಿದರು. 2 ಜನಾಂಗನೂ ಕೂಡ ಶೋಷಿತರೆ. ನಾ ಹೇಳಿದಾಗ ಎಲ್ಲ ಜನಾಂಗನೂ ಕೂಡ ಅಂಬೇಡ್ಕರ್ ಅವರ ಫಲಾನುಭವಿಗಳೇ. ವಾಲ್ಮೀಕಿ ಮಹರ್ಷಿ ಯಾವುದೋ ಒಂದು ಜಾತಿಗೆ ರಾಮಾಯಣ ಬರೆದಿಲ್ಲ, ರಾಮರಾಜ್ಯ ಆಗಲಿ ಅಂತ. ಎಲ್ಲ ಜನಾಂಗಕ್ಕೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೋ ಒಂದು ಜಾತಿಗೆ ಬರೆದಿಲ್ಲ, ಅವರು ಕೂಡ ಎಲ್ಲರಿಗೂ ಕೂಡ ಇದು. ಬಸವಣ್ಣವರು ಕೂಡ ಎಲ್ಲ ಜಾತಿಗೂ ಕೂಡ ಕೊಟ್ಟಿರೋದು. ಇವರ ವಿಚಾರಗಳನ್ನು ಜನಕ್ಕೆ ತುಂಬಿ ಅವರ ಮೂರ್ತಿಗಳಲ್ಲ, ಅವರ ಫಲಕಗಳಲ್ಲೆಲ್ಲ ಯಾರನ್ನು ಕೂಡ ಪ್ರೀತಿಸುವಂತ ಗೆಲ್ಲಿ, ಮನಸ್ಸನ್ನ ಪ್ರೀತಿಸುವಂತ ಗೆಲ್ಲಿ. ಒಬ್ಬ ಮನಸ್ಸನ್ನೆಲ್ಲ ಕೆಲಸ ಮಾಡಿಸ್ಬೇಕಾದ್ರೆ ಪ್ರೀತಿಯಿಂದ ಮಾಡಿಸಿ, ಬಲವಂತದಿಂದಲ್ಲ. ಶಾಂತಿ ಕಾಪಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋ ಕ್ರಮ ತಗೊಳ್ಳಿ. ಅಧಿಕಾರಿಗಳಾಗಿರ್ಬೋದು, ಆಡಳಿತ ವರ್ಗದವರು ಶಾಂತಿ ಕಾಪಾಡ್ಬೇಕಾದ್ರೆ ಅವ್ರ ಅಣ್ಣ ತಮ್ಮದಿರೋ ಏನಾಗಿರ್ಬೇಕು ಅಂತ. ನಾಳೆಗೆ ನಾನು ಹೋಗಿ ಎಲ್ಲರೂ ಆ ಜನಾಂಗನ ಉದ್ಧಾರ ಮಾಡಲ್ಲ, ಅಥವಾ ಹೊರಗಡೆಯಿಂದ ಬಂದವರು ಹೋಗಿ ಆ ಜನಾಂಗನ ಇದು ಮಾಡೋಕ್ಕಾಗಲ್ಲ. ಆ ಜನಾಂಗ ಅಣ್ಣ ತಮ್ಮದಿರಾಗ ಬಾಳ್ಬೇಕಾದ್ರೆ ಅವರೇ ಬಾಳ್ಬೇಕು, ಅವರೇ ಚೆನ್ನಾಗಿರ್ಬರ್ಬೇಕು. ಅದರಿಂದ ಎಲ್ಲರೂ ಕೂಡ ಶಾಂತಿಯುತವಾಗಿ ಬಾಳೋಣ. ನಮ್ಮ ನಡೆ ಶಾಂತಿಯ ಕಡೆ. ಹಲ್ಲೆ ಗ್ರಾಮದಲ್ಲಿ ಒಳ್ಳೇದು ಮಾಡಿ, ನಿಮ್ಮ ಆಶೀರ್ವಾದದಿಂದ, ಎಲ್ಲರ ಆಶೀರ್ವಾದದಿಂದ ಒಳ್ಳೆ ಇದಾಗ್ಲಿ, ಅವ್ರ ಯಥಾಸ್ಥಿತಿ ಕಾಪಾಡಿ, ಶಾಂತಿ ಕಾಪಾಡಿ ಅಂತ ಹೇಳ್ತಾ ನಾನು ಮಾತಾಡಕ್ಕೆ ಅವಕಾಶ ಕೊಟ್ಟೆ. ಪ್ರತಿಭಟನೆಯಲ್ಲಿ ತಾಲೂಕು ನಾಯಕರ ಸಂಘದ ಗೌರವ ಅಧ್ಯಕ್ಷ ಚಿಕ್ಕರಂಗನಾಯಕ, ತಾಲೂಕು ಅಧ್ಯಕ್ಷ ಬಂಗಾರಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ನಾಗೇಂದ್ರ,
ಖಜಾಂಚಿ ರಂಗಸ್ವಾಮಿ, ಬಿಜೆಪಿ ಮುಖಂಡ ಕುಂಬರಹಳ್ಳಿ ಸುಬ್ಬಣ್ಣ, ಕಾಂಗ್ರೆಸ್ ಮುಖಂಡ ಶ್ರೀಕಂಠನಾಯಕ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದಲ್ಲಿರುವ ಕಿಷ್ಕಿಂದೆಯಂತಹ ಜಾಗದಲ್ಲಿರುವ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಎ ಅರುಣಕುಮಾರಿ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬಡಾವಣೆಯ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಿಷ್ಕಿಂದೆ ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಈ ಬಗ್ಗೆ ಸಾರ್ವಜನಿಕರಿಂದ ಬಂದ ದೂರುಗಳ ಹಿನ್ನೆಲೆಯಲ್ಲಿ ಮಂಗಳವಾರ ಸಂಜೆ 4 ಗಂಟೆಗೆ ನ್ಯಾಯಾಧೀಶರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮುನ್ಸಿಪಾಲಿಟಿದು ಜಾಗ ಐಡೆಂಟಿಫೈ ಇದೆ. ಓಕೆ, ವ್ಯಾಕ್ಸಿನ್ಸ್ ಅದರಲ್ಲಿ ಇದೆಯಾ? ಐಸ್ಲೈನ್ ರೆಫ್ರಿಜರೇಟರ್ ನೀರು ರಿಪೋರ್ಟ್ ಕಳಿಸ್ತಾ ಇದ್ದೀನಿ. ಹಾಂ ಮೇಡಮ್, ಬಟ್ ಮೆಡಿಸಿನ್ಸ್ ಇದೆ ಮೇಡಮ್. ASVB ಹಾಂ ಮೇಡಮ್. ಇದು ಪ್ಲೇಸಸ್ಗೆ ಹೋಗಿ ವಿಸಿಟ್ ಮಾಡ್ತಾರಾ? ಹೋಗ್ತಾರೆ. ಇವಾಗ ನಮ್ಮಲ್ಲಿ 6 ಸಬ್ ಸೆಂಟರ್ಸ್ ಇದಾವೆ. 6 ಸಬ್ ಸೆಂಟರ್ಸ್ಗೆ ಒಂದೊಂದು PHCOs ಇದ್ದಾರೆ. ಸೊ ಆ PHCO ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪ್ರಯೋಗಾಲಯ, ರೋಗಿಗಳ ಪರೀಕ್ಷಾ ಕೊಠಡಿ, ನೋಡುವ ಸ್ಥಳ, ಆಯುಷ್ಪತಿ ಕ್ಲಿನಿಕ್ನಲ್ಲಿ ಸಮಾಲೋಚನೆ ನಡೆಸುವ ಕೊಠಡಿ ಸೇರಿದಂತೆ ಇಲ್ಲಿನ ವ್ಯವಸ್ಥೆಯನ್ನು ಪರಿಶೀಲನೆ ನಡೆಸಿದರು. ನಂತರ ಮಾತನಾಡಿದ ಅವರು, ಕಿಷ್ಕಿಂದೆಯಂತಿರುವ ಸ್ಥಳದಲ್ಲಿ ವೈದ್ಯಕೀಯ ಸಂಯೋಜನೆ ನಡೆಸುವುದು ಕಷ್ಟಕರವಾಗಿರುತ್ತದೆ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸ್ಥಳಾಂತರಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಚನೆ ನೀಡುವುದಾಗಿ ಹೇಳಿದರು. ಖಾಲಿ ಇರುವ ಜಾಗ ಗುರುತಿಸಿ ಆಸ್ಪತ್ರೆಗೆ ಸೂಕ್ತ ಜಾಗ ನೀಡಿದರೆ ಸಾರ್ವಜನಿಕರಿಗೆ ಅನುಕೂಲವಾಗುತ್ತದೆ. ಅನೇಕ ಸರ್ಕಾರಿ ಕಟ್ಟಡಗಳು ಇದ್ದು ಇಂತಹ ಖಾಸಗಿ ಕಟ್ಟಡದಲ್ಲಿ ನಡೆಸುತ್ತಿರುವುದು ಸರಿಯಲ್ಲ ಎಂದರು. ಒಂದು ಕಂಪ್ಲೇಂಟ್ ಬಂದಿತ್ತು, ಏನಂದರೆ ಆಶಾ ಕಾರ್ಯಕರ್ತೆಯರು ಕರೆಕ್ಟಾಗಿ ಮನೆಗೆ ಭೇಟಿ ಕೊಡ್ತಾ ಇಲ್ಲ ಅಂತೇಳಿ. ಸೊ ಹಾಗೆ ಇಲ್ಲಿ ಸ್ವಲ್ಪ ಕಂಜೆಸ್ಟೆಡ್ ಏರಿಯಾ, ಪ್ರೈಮರಿ ಹೆಲ್ತ್ ಸೆಂಟರ್ ಕಂಜೆಸ್ಟೆಡ್ ಏರಿಯಾದಲ್ಲಿದೆ ಅಂತಲೂ ಬಂತು. ಅದಕ್ಕೆ ನಾನು ಭೇಟಿ ಕೊಟ್ಟಿದ್ದೀನಿ. ಸೊ ಭೇಟಿ ಕೊಟ್ಟಾಗ ನೋಡಿದಾಗ ಆ್ಯಕ್ಚುಲಿ ಲ್ಯಾಬ್ ಕೂಡ ಕಂಜೆಸ್ಟೆಡ್ ಏರಿಯಾದಲ್ಲಿದೆ, ಮತ್ತು ಡ್ರಗ್ಸ್ ಸ್ಟೋರ್ ಮಾಡಲಿಕ್ಕೂ ಕೂಡ ಕಂಜೆಸ್ಟೆಡ್ ಇದೆ ಪ್ಲೇಸಸ್ಸು. ಸೊ ಬೇರೆ ಕಡೆ ಅಲಾಟ್ ಮಾಡೋದು, ಇವರಿಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನಿಗೆ ಬೇರೆ ಪ್ಲೇಸಸ್ನ ಅಲಾಟ್ ಮಾಡೋದು ಮುಖ್ಯ ಆಗಿದೆ. ಸೊ ಇದ್ರ ಬಗ್ಗೆ ನಾನು CMC ಕಮಿಷನರ್ ಹತ್ರ ಮಾತಾಡ್ತೇನೆ, ಬೇರೆ ಕಡೆ ಪ್ಲೇಸಸ್ ಅಲಾಟ್ ಮಾಡೋಕ್ಕಾಗುತ್ತಾ ಫಾರ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫಾರ್ ದಟ್ ಪ್ರೈಮರಿ ಹೆಲ್ತ್ ಸೆಂಟರ್ ಅಂತೇಳಿ. ಸೊ ಅಲ್ಲಿ ಮಾಡುವಾಗ ಆ ಪ್ಲೇಸಸ್ಸಲ್ಲಿ ಸರಿಯಾದ ವ್ಯವಸ್ಥೆ ಇರಬೇಕು. ಖಾಲಿ ಫಾರ್ ನೇಮ್ ಸೇಕ್ ಬಿಲ್ಡಿಂಗ್ ಕಟ್ಟೋದು ಮುಖ್ಯ ಅಲ್ಲ, ಎಲ್ಲ ರೀತಿಯಲ್ಲಿ ಅನುಕೂಲ ಆಗುವ ಹಾಗೆ ಒಂದು ಬಿಲ್ಡಿಂಗ್ ಕಟ್ಟಲಿಕ್ಕೆ, ಪ್ರೈಮರಿ ಹೆಲ್ತ್ ಸೆಂಟರ್ ಕಟ್ಟಲಿಕ್ಕೆ ಅನುಕೂಲ ಆಗುವ ಹಾಗೆ ಜಾಗವನ್ನು ಹುಡುಕಬೇಕಾಗುತ್ತೆ. ಸೊ ಅದನ್ನು ನಾನು ಮಾತಾಡ್ತೇನೆ ಹೈಯರ್ ಅಥಾರಿಟಿಯವ್ರ ಮುಂದೆ. ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಕೆ ಮಂಜುಳಾ, ಡಾಕ್ಟರ್ ಫಾತಿಮಾ ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, BB ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ವುಡ್ ಫರ್ನಿಚರ್ಸ್,
ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊಬ್ಬರಿ ನಾಫೆಡ್ ನೋಂದಣಿಗೆ ಕೇಂದ್ರ ಆರಂಭವಾಗಿದ್ದು ಅಧಿಕಾರಿಗಳು ನೋಂದಣಿಗೆ ಸರಿಯಾದ ವ್ಯವಸ್ಥೆ ಮಾಡದ ಕಾರಣ ರೈತರಿಂದ ನೂಕುನುಗ್ಗಲು ನಡೆಯಿತು. ರೈತ ಮಹಿಳೆಯರು ನೋಂದಣಿ ಕೇಂದ್ರಕ್ಕೆ ಬೆಳಗಿನ ಜಾವ 6 ಗಂಟೆಗೆ ಬಂದು ಮಧ್ಯಾಹ್ನ ಆದರೂ ಒಬ್ಬರಿಗೂ ನೋಂದಾಯಿಸದೆ ಅಧಿಕಾರಿಗಳು ಸತಾಯಿಸಿದ ಆರೋಪ ಕೇಳಿಬಂದಿದೆ. ರೈತರಿಗೆ ಕುಡಿಯಲು ನೀರಿಲ್ಲ, ನಿಲ್ಲಲು ಜಾಗವಿಲ್ಲ, ಬಿಸಿಲಲ್ಲಿ ಬೆಂದು ಹೋಗುವ ಸ್ಥಿತಿ ನಿರ್ಮಾಣವಾಗಿತ್ತು. ಹಾಸನ ಜಿಲ್ಲೆ ಅರಸೀಕೆರೆ ನಗರದ ಎಪಿಎಂಸಿ ಮಾರ್ಕೆಟ್ನಲ್ಲಿ ಘಟನೆ ನಡೆದಿದ್ದು, ಕೊಬ್ಬರಿ ಬೆಂಬಲ ಬೆಲೆಗೆ ಖರೀದಿಸಲು ರೈತರಿಂದ ನಾಫೆಡ್ ಮೂಲಕ ಕೊಬ್ಬರಿ ಖರೀದಿ ಮಾಡಲು ನೋಂದಣಿಗೆ ವ್ಯವಸ್ಥೆ ಮಾಡಲಾಗಿದೆ. ಅಧಿಕಾರಿಗಳು ಮಾರ್ಕೆಟಿಂಗ್ನಲ್ಲಿ ವಿಶಾಲವಾದ ಜಾಗ ಇದ್ದರೂ ಸಣ್ಣ ಜಾಗದಲ್ಲಿ ನೋಂದಣಿಗೆ ಕೇಂದ್ರ ತೆರೆದಿದ್ದು 100 ರೈತರಿಗೆ 2 ಕೌಂಟರ್ಗಳು ಮಾತ್ರ ವ್ಯವಸ್ಥೆ ಮಾಡಿ ರೈತರು ಸಂಕಷ್ಟ ಅನುಭವಿಸಲು ಕಾರಣವಾಯಿತು. ಇನ್ನು ಈ ಸಂದರ್ಭದಲ್ಲಿ ರೈತರು ಮಾತನಾಡಿ, ಎಪಿಎಂಸಿ ಮಾರ್ಕೆಟ್ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡದೆ ರೈತರಿಗೆ ತೊಂದರೆಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಶಾಸಕರು, ದಂಡಾಧಿಕಾರಿಗಳು, ಎಪಿಎಂಸಿ ಮಾರ್ಕೆಟಿನ ಅಧಿಕಾರಿಗಳು ಈ ವ್ಯವಸ್ಥೆ ಸರಿಪಡಿಸಿ ರೈತರಿಗೆ ಅನುಕೂಲ ಮಾಡಿಕೊಡುವಂತೆ ಆಗ್ರಹಿಸಿದರು. ಯಾಕೆ ಮಾಡಬಾರ್ದು? ಕೌಂಟರ್ ಸರಿಯಾಗಿ ಮಾಡಿದ್ರೆ ಹಳೆ ಪೋಸ್ಟ್ ಆಫೀಸಲ್ಲಿ ಜಾಗ ಇದೆ, ಆರಾಮಾಗಿದೆ, ನೆರಳಿದೆ, ಮರ ಇದೆ, ಯಾಕೆ ಆಗಬಾರ್ದು? ಪೋಸ್ಟ್ ಆಫೀಸ್ ಬಿಟ್ಟು ಈ ಸಾಮಾನ್ಯ ಮೆಟ್ಲಿದೆ, ಯಾರು ಬಿಟ್ಟರೆ ಇಲ್ಲಿ ಏನೋ ಎಡವಟ್ಟಾದ್ರೆ ಗತಿ ಏನು? ಚಂದ್ರು ಯಾದವ್, ಸಿಟಿವಿ ನ್ಯೂಸ್, ಅರಸೀಕೆರೆ. ಕಾಂಗ್ರೆಸ್ ಸರ್ಕಾರ ಈ ಹಿಂದಿನ ಬಿಜೆಪಿ ಸರ್ಕಾರದ ಎಲ್ಲಾ ಯೋಜನೆಗಳನ್ನ ಬಂದ್ ಮಾಡುತ್ತಿದೆ ಎಂದು ಮಾಜಿ ಸಚಿವ ಪ್ರಭು ಚೌಹಾಣ್ ಆರೋಪಿಸಿದರು. ಬೀದರ್ ನಗರದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ ಮಾಜಿ ಸಚಿವರು ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಪ್ರತಿಭಟನೆ ನಡೆಸಿದ್ರು. ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಪ್ರಭು ಚೌಹಾಣ್, ಶಾಸಕರಾದ ಶೈಲೇಂದ್ರ ಬೆಲ್ದಾಳೆ, ಶರಣು ಸಲಗರ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ರು. ಪ್ರಮುಖವಾಗಿ ಪಶು ಇಲಾಖೆ ಯೋಜನೆಗಳಿಗೆ ಸಂಬಂಧಿಸಿ ಹೋರಾಟ ಮಾಡಿದ ಬಿಜೆಪಿ ಮುಖಂಡರು ಗೋಹತ್ಯೆ ನಿಷೇಧ ಕಾಯ್ದೆ ಉಲ್ಲಂಘಿಸಿ ಗೋವುಗಳನ್ನು ಕಸಾಯಿಖಾನೆಗೆ ಹಾಕಲಾಗುತ್ತಿದೆ, ಆದರೂ ಕಾಂಗ್ರೆಸ್ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರದ ವೇಳೆ ಪಶು ಸಂಗೋಪನಾ ಇಲಾಖೆ ಜಾರಿಗೊಳಿಸಿದ ಎಲ್ಲಾ ಯೋಜನೆಗಳು ಸ್ಥಗಿತಗೊಳಿಸಿದೆ ಎಂದು ಅಸಮಾಧಾನ ಹೊರಹಾಕಿದ್ರು. ಈ ವೇಳೆ ಮಾತನಾಡಿದ ಪ್ರಭು ಚೌಹಾಣ್, 6 ಕೋಟಿ ಜನರಿಗೆ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಮೂಕ ಪ್ರಾಣಿಗಳಿಗೆ ಮೋಸ ಮಾಡುತ್ತಿದೆ. ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗಲಿದೆ. ನಮ್ಮ ಸರ್ಕಾರದ ವೇಳೆ ಜಾರಿಯಾಗಿದ್ದ ಪಶು ಸಂಜೀವಿನಿ ಆಂಬ್ಯುಲೆನ್ಸ್ ಸೇವೆ, ಗೋಹತ್ಯೆ ನಿಷೇಧ ಮಾಡಿದ್ದಾರೆ, ಕಸಾಯಿಖಾನೆ ಓಪನ್ ಮಾಡಿದ್ದಾರೆ, ಸಹಾಯವಾಣಿ ಕೇಂದ್ರ ಸೇರಿದಂತೆ ಬಹುತೇಕ ಎಲ್ಲ ಯೋಜನೆಗಳಿಗೆ ಸರ್ಕಾರ ಮುನ್ನಡೆಸಿಕೊಂಡು ಹೋಗುತ್ತಿಲ್ಲ. ಈವರೆಗೂ ಪಶು ಸಂಗೋಪನೆ ಇಲಾಖೆಯಿಂದ ಒಂದೇ ಒಂದು ಮೀಟಿಂಗ್ ಮಾಡಲು ಆಗಿಲ್ಲ. ಇವರಿಂದ ಇಂತಹ ಸರ್ಕಾರಕ್ಕೆ ಗೋಮಾತೆಯ ಶಾಪ ತಟ್ಟಲಿದೆ ಎಂದ್ರ. ಕರ್ನಾಟಕ ರಾಜ್ಯದ 6 ಕೋಟಿ ಜನತೆಗೆ ಸುಳ್ಳು ಹೇಳಿ 5 ಗ್ಯಾರಂಟಿ ಕೊಟ್ಟು ಅಧಿಕಾರ ಬಂದಿರಿ. ಜನತೆಗೆ ಸುಳ್ಳು ಹೇಳ್ರಿ, ಜನರಿಗೆ ಸುಳ್ಳು ಹೇಳ್ರಿ, ಬಟ್ ಮುಖ ಪ್ರಾಣಿಗೆ ಗೋಮಾತಾಗೆ ತಾವು ಸುಳ್ಳು ಹೇಳ್ತಾ ಇದ್ದೀರಿ, ಮೋಸ ಮಾಡ್ತಾ ಇದ್ದೀರಿ, ಧೋಕಾ ಮಾಡ್ತಾ ಇದ್ರಿ. ಮುಖ ಪ್ರಾಣಿ ತಮಗೆ ಮಾಪ್ ಮಾಡಲ್ಲ. 100% ತಮಗೆ ಮುಖ ಪ್ರಾಣಿ ಶಾಪ್ ಆಗತ್ತೆ. ಥೋಡಾ ದಿನದಲ್ಲಿ ತಮ್ಮ ಸರ್ಕಾರ ಹೋಗುತ್ತೆ, 100% ಸರ್ಕಾರ ಹೋಗುತ್ತೆ. 100 ಹೇಳ್ತಾ ಇದ್ರಿ. ತಾವು ಮುಖ ಪ್ರಾಣಿಗೆ ಮೋಸ ಮಾಡ್ತಾ ಇದ್ರಿ, ಧೋಕಾ ಮಾಡ್ತಾ ಇದ್ರಿ. ರೈತರ ಹಲ್ಲಿನ ಎಂದು ಸಹಾಯಧನ ಪ್ರೋತ್ಸಾಹಧನ ತಾವು ಮಿನಿಮಮ್ 7 ಕೋಟಿ ತಾವು ಕೊಡ್ತಾ ಇಲ್ಲ. 700 ಕೋಟಿ ಜಾಸ್ತಿ
ತಾವು ಕೊಡ್ತಾ ಇಲ್ಲ. ನಾವು ತಮ್ಮದು ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿ ಅವರೇ, ಯಾವ ಥರ ತಾವು ಅಧಿಕಾರ ಬಂದ್ರಿ, ಸುಳ್ಳು ಹೇಳಿ ಮೋಸ ಮಾಡಿ ತಾವು ನಮ್ಮ ಏನು ಕಾಯ್ದಾ ತಂದೀವಿ. ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹೇಬ್ ನೇತೃತ್ವದಲ್ಲಿ, ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ನಾನು ಏನೇನು ಸ್ಕೀಮ್ ಎಲ್ಲ ಸ್ಕೀಮ್ ಬಂದ್ ಮಾಡ್ತಾಯಿದ್ರಿ, ಸ್ಕೀಮ್ ಸ್ಟಾಪ್ ಮಾಡ್ತಾಯಿದ್ರಿ. ಪ್ರಾಣಿ ಸಹಾಯವಾಣಿ ಕೇಂದ್ರ ರೈತರಿಗೆ ಅನುಕೂಲ ಆಗಬೇಕು ಪ್ರಾರಂಭ ಮಾಡಿದ್ದೀನಿ, ತಾವು ಬಂದ್ ಮಾಡಿದಿರಿ. ಗೋಹತ್ಯೆ ನಿಷೇಧ ಕಾನೂನು ಚಾಲು ಮಾಡಿದ್ದೀನಿ, ಕಸಾಯಿಖಾನ ಓಪನ್ ಮಾಡಿಬಿಟ್ಟಿರಿ. ನಾನು ಪ್ರತಿ ಈಗ ನಮ್ಮ ಬಕ್ರೀದ್ನಲ್ಲಿ ನಾನು ಪ್ರತಿ ಸ್ಟೇಟ್ನಲ್ಲಿ ಚೆಕ್ನಾಗ ನಾನು ಬಂದ್ ಮಾಡ್ತಾ ಇದ್ದೀವಿ, ತಾವು ಓಪನ್ ಮಾಡಿದ್ದೀರಿ. ಪ್ರಾಣಿ ಕಲ್ಯಾಣ ಮೇಳನ್ನು ಓಪನ್ ಮಾಡಿದಿರೋ ಬಂದ್ ಮಾಡಿದ್ದೀರಿ. ಅನೇಕ ಯೋಜನೆ ತಾವು ಪ್ರತಿ ಜಿಲ್ಲೆಗೆ ಗೋಶಾಲಾ ಒಂದು ಗೋಶಾಲೆಗೆ 1 ಕೋಟಿ ಮಿನಿಮಮ್ 30 ಗೋಶಾಲಾ ಸ್ಟಾರ್ಟ್ ಮಾಡಿದ್ದೀನಿ, ಅನುದಾನ ಕೊಡ್ತಾ ಇಲ್ಲ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಮಹಿಳೆಯೊಬ್ಬರ ಗರ್ಭಕೋಶದ ಸುತ್ತ ಬೆಳೆದಿದ್ದ ಬೃಹತ್ ಗಾತ್ರದ ಗೆಡ್ಡೆ ಹೊರತೆಗೆಯುವಲ್ಲಿ ಯಶಸ್ವಿಯಾಗಿರುವ ದೊಡ್ಡಬಳ್ಳಾಪುರದ ತಾಯಿ ಮಗು ಸರ್ಕಾರಿ ಆಸ್ಪತ್ರೆ ವೈದ್ಯರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಗರ್ಭಕೋಶದ ಸಮಸ್ಯೆಯಿಂದ ಬಳಲುತ್ತಿದ್ದ 35 ವರ್ಷದ ಶಿಲ್ಪಾ ಎಂಬುವರು ದೊಡ್ಡಬಳ್ಳಾಪುರದ ಸರ್ಕಾರಿ ಆಸ್ಪತ್ರೆಗೆ ಹೊಟ್ಟೆ ನೋವು, ಸುಸ್ತು ಎಂದು ಮಹಿಳೆ ದಾಖಲಾಗಿದ್ದರು. ವೈದ್ಯರು ಮಹಿಳೆಯನ್ನು ಪರೀಕ್ಷಿಸಿದಾಗ ಹೊಟ್ಟೆಯಲ್ಲಿ 4 ರಿಂದ 5 ಕೆಜಿ ತೂಕದ ದೊಡ್ಡ ಗಾತ್ರದ ಗೆಡ್ಡೆ ಇರುವುದು ಪತ್ತೆಯಾಗಿದೆ. ಕೂಡಲೇ ಕಾರ್ಯಪ್ರವೃತ್ತರಾದ ಪ್ರಸೂತಿ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಅರ್ಚನಾ ಕೆಎಲ್ ನೇತೃತ್ವದ ವೈದ್ಯರ ತಂಡ ಮಹಿಳೆಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ. ವೈದ್ಯೆ ಡಾಕ್ಟರ್ ಅರ್ಚನಾ ಕೆಎಲ್ ಮಾತನಾಡಿ, ಸಾಮಾನ್ಯವಾಗಿ ಮಹಿಳೆಯರ ಗರ್ಭಕೋಶ ಅಂಡಾಶಯಗಳಲ್ಲಿ ಗೆಡ್ಡೆ 100ಕ್ಕೆ 10 ಮಂದಿಯಲ್ಲಿ ಬಹಳ ಸಣ್ಣ ಪುಟ್ಟದಾಗಿ ಕಂಡುಬರುತ್ತದೆ. ಆದರೆ ಅಚ್ಚರಿ ಎಂಬಂತೆ ಈ ಮಹಿಳೆ ಹೊಟ್ಟೆಯಲ್ಲಿ 4 ರಿಂದ 5 ಕೆಜಿ ಗೆಡ್ಡೆ ಪತ್ತೆಯಾಗಿದೆ. ಮಹಿಳೆ 1-2 ದಿನ ತಡವಾಗಿ ಬಂದಿದ್ರೆ ಆಕೆಯ ಜೀವಕ್ಕೆ ಹಾನಿಯಾಗುತ್ತಿತ್ತು. ಸದ್ಯ ಗರ್ಭಕೋಶದ ಸುತ್ತ ಬೆಳೆದಿದ್ದ ದೊಡ್ಡ ಗಾತ್ರದ ಗೆಡ್ಡೆ ಹೊರತೆಗೆಯಲಾಗಿದ್ದು ಮಹಿಳೆ ಆರೋಗ್ಯವಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಇದು ಫೈಬ್ರಾಯ್ಡ್ ಯೂಟ್ರಸ್ ಅಂತ ಅಂದ್ಬಿಟ್ಟು 100ರಲ್ಲಿ 10 ಜನ ಮಹಿಳೆಗೆ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ, ಕಾಣಿಸ್ಕೊಳ್ಳುತ್ತೆ. ಆದರೆ ಇದರಲ್ಲಿ ಬರೀ 34 ವರ್ಷದ ಮಹಿಳೆಯರು ಬರೀ ಹೊಟ್ಟೆ ನೋವು ಇದು ಅಂತ ಬಂದಾಗ ನಾವು ಪರೀಕ್ಷೆ ಮಾಡಿ ನೋಡಿದಾಗ ಎಷ್ಟು ಗಡ್ಡೆ ಇದೆ ಅಂತ ಗೊತ್ತಾಯಿತು. ಸೊ ಆ ಗಡ್ಡೆನ ನಾವು ಅಡ್ಮಿಟ್ ಮಾಡಿಕೊಂಡು ಮಹಿಳೆಗೆ ಈ ಥರ ಇದ್ದಾಗ ರಕ್ತಸ್ರಾವ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬ್ಲೀಡಿಂಗ್ ಅನಿಮಿಕ್ ಇತ್ತು ತುಂಬ. ಅಡ್ಮಿಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ನಾವು ಅನಸ್ತೇಷಿಯಾ ಒಪಿನಿಯನ್ ತೊಗೊಂಡು ಅವ್ರು ಯಾವ ರೀತಿ ಹೇಳಿದಾರೆ ಅದೆಲ್ಲ ಮಾಡಿ ರಕ್ತ ಹಾಕಿಬಿಟ್ಟು 2 ಬಾಟ್ಲು ರಕ್ತ ಹಾಕಿ ಮುಂಚೆನೇ ಇನ್ನೂ 4 ಅರೇಂಜ್ ಮಾಡಿಕೊಂಡು ಇವತ್ತು ಈ ಥರ ದೊಡ್ಡ ಗೆಡ್ಡೆನ ತೆಗ್ದಿದ್ದೀವಿ, ಯಶಸ್ವಿಯಾಗಿ ತೆಗ್ದಿದ್ದೀವಿ. ಪೇಷಂಟೂ ತುಂಬ ಚೆನ್ನಾಗಿದ್ದಾರೆ, ಯಾವುದೇ ತೊಂದರೆ ಆಗಿಲ್ಲ. ಶಸ್ತ್ರಚಿಕಿತ್ಸೆ ತಂಡದ ಭಾಗವಾಗಿದ್ದ ಡಾಕ್ಟರ್ ಪ್ರೇಮಲತಾ ಮಾತನಾಡಿ, ಇದೊಂದು ಗಂಭೀರ ಮತ್ತು ವೈದ್ಯರಿಗೆ ಸವಾಲಾದ ಪ್ರಕರಣವಾಗಿತ್ತು. ಅನಸ್ತೇಷಿಯಾ ನೀಡುವ ಮುನ್ನ ಬಿಪಿ, ಉಸಿರಾಟದ ಸಮಸ್ಯೆಗಳನ್ನು ನಿಯಂತ್ರಣಕ್ಕೆ ಪಡೆದು ಬಳಿಕ ಆಪರೇಷನ್ ಆರಂಭಿಸಿದೆವು. ರಕ್ತದ ಅಗತ್ಯ ಹೆಚ್ಚು ಇದ್ದಿದ್ದರಿಂದ ಮುಂಚಿತವಾಗಿಯೇ 4 ಬಾಟಲ್ಗಳಷ್ಟು ರಕ್ತ ತರಿಸಿಕೊಂಡಿದ್ದೆವು. ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆಯಲ್ಲಿ ಪ್ರಸೂತಿ ಸ್ತ್ರೀರೋಗ ತಜ್ಞೆ ಅರ್ಚನಾ ಕೆಎಲ್ ಜೊತೆಗೆ ವೈದ್ಯರಾದ ಡಾಕ್ಟರ್ ಗಿರೀಶ್, ಡಾಕ್ಟರ್ ಪ್ರೇಮಲತಾ, ನರ್ಸ್ ಗಾಯತ್ರಿ, ನಂದಿನಿ, ಭವ್ಯ, ರಾಜು ತಂಡ ಕೈಜೋಡಿಸಿದ್ದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಅಂಬೇಡ್ಕರ್ ಅವರು ತಮ್ಮ ಬಾಲ್ಯದಿಂದಲೂ ಅನೇಕ ಅವಮಾನ, ನೋವುಗಳನ್ನು ಅನುಭವಿಸಿದ ಕಾರಣ ದೇಶದ ಪ್ರತಿಯೊಬ್ಬರ ಕಷ್ಟ, ದುಃಖಗಳನ್ನು ಕಣ್ಣಾರೆ ಕಂಡ ಕಾರಣದಿಂದ ಪ್ರತಿಯೊಬ್ಬರಿಗೂ ನ್ಯಾಯ ಹಾಗೂ ಸಮಾನ ಗೌರವ ಸಿಗಲಿ ಎಂದು ಬೃಹತ್ ಸಂವಿಧಾನ ರಚಿಸಿದ್ದಾರೆ ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ತಿಳಿಸಿದರು. ಗುಡಿಬಂಡೆಯ ಅಂಬೇಡ್ಕರ್ ವೃತ್ತದಲ್ಲಿ ಆಯೋಜಿಸಿದ್ದ ಸಂವಿಧಾನ ಜಾಗೃತಿ ಜಾಥಾ ಹಾಗೂ ಸ್ತಬ್ಧ ಚಿತ್ರ ಮೆರವಣಿಗೆ ನಂತರ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೆಲ ರಾಜಕಾರಣಿಗಳು ಸಂವಿಧಾನ ಬದಲಾಯಿಸುವ ಮಾತು ಆಡುತ್ತಾರೆ, ಆದರೆ ಈ ಜನ್ಮದಲ್ಲಿ ಸಂವಿಧಾನ ಬದಲಾಯಿಸಲು ಸಾಧ್ಯವಿಲ್ಲ ಎಂದು
ಮಾರ್ಮಿಕವಾಗಿ ನುಡಿದ್ರು. ರಾಜ್ಯ ಸರ್ಕಾರ 5 ವರ್ಷಗಳ ಕಾಲ ಸುಭದ್ರವಾಗಿ ಆಡಳಿತ ನಡೆಸಲಿದೆ. ಜನಸಾಮಾನ್ಯರಿಗಾಗಿ ಜಾರಿಗೊಳಿಸಿರುವ ಎಲ್ಲ ಜನಪ್ರಿಯ ಯೋಜನೆಗಳು 5 ವರ್ಷಗಳ ಕಾಲ ಮುಂದುವರಿಯಲಿವೆ. ಸರ್ಕಾರ ಅರ್ಥಪೂರ್ಣವಾದ ಕಾರ್ಯಕ್ರಮ ಮಾಡುವ ಮೂಲಕ ಸಂವಿಧಾನಕ್ಕೆ ಬೆಲೆ ಕೊಡುವ ಕೆಲಸವನ್ನ ಮಾಡಿದೆ ಎಂದರು. ಎಷ್ಟೋ ಜನ ಒಳ್ಳೆಯವರು ರಾಜಕೀಯಕ್ಕೆ ಬರ್ತಾರೆ, ಕೆಟ್ಟವರು ರಾಜಕೀಯಕ್ಕೆ ಬರ್ತಾರೆ. ಇದೊಂಥರ ಸಿಸ್ಟಮ್ ಇದೆ ಇದರಲ್ಲಿ. ಆದರೆ ಎಲ್ಲ ಒಂದು ಜಾಗದಲ್ಲಿ ನಮಗೂ ಒಂದು ಬೇಸರನೂ ಆಗುತ್ತೆ. ಇಂಥ ಮಹಾತ್ಮ ಇಷ್ಟು ಕಷ್ಟಪಟ್ಟು ಸಂವಿಧಾನ ಬರೆದ್ರೆ ಕೆಲವು ರಾಜಕೀಯ ಹುಚ್ಚರು ಈ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ, ಇದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಈ ವೇದಿಕೆಯಿಂದಲೇ ನಾವೆಲ್ಲ ಕಷ್ಟಪಡ್ತೀವಿ. ಅನ್ನಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಯುವನಿಧಿ ಇರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳು ಮಾಡಕ್ಕೆ ನಮ್ಮ ಸರ್ಕಾರ ಕಟಿಬದ್ಧವಾಗಿದೆ. ಈ 5 ವರ್ಷ ಸರ್ಕಾರ ಇರುವಷ್ಟು ದಿನ ಯಾವ ಕಾರ್ಯಕ್ರಮ ಕೂಡ ನಿಲ್ಲಲ್ಲ. ಇವು ಬಹಳ ಅದ್ದೂರಿಯಾಗಿ ಚೆನ್ನಾಗಿ ಅರ್ಥಪೂರ್ಣವಾಗಿ ನಡೆಯುತ್ತೆ ಅಂತ ನಮಗೆ ನಂಬಿಕೆ ಇದೆ. ನಮ್ಮ ಸರ್ಕಾರ ಕೂಡ ಈ ಕೆಲಸ ಮಾಡುತ್ತೆ ಅನ್ನೋ ಮಾತು ಈ ವೇದಿಕೆ ಮೇಲೆ. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಮುಖ್ಯ ಬೀದಿಯಲ್ಲಿ ತಮಟೆ ಕಲಾವಿದರು, ವಿವಿಧ ಕಲಾ ತಂಡಗಳು, ವಾದ್ಯಗಳೊಂದಿಗೆ ಅಧಿಕಾರಿಗಳು ಸ್ವಾಗತಿಸಿ ಮೆರವಣಿಗೆ ನಡೆಸಿದ್ರು. ತಹಸೀಲ್ದಾರ್ ಭಾರತದ ಸಂವಿಧಾನ ಪ್ರಸ್ತಾವನೆಯನ್ನ ಬೋಧಿಸಿದ್ರು. ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ. ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ತೇಜಾನಂದ ರೆಡ್ಡಿ, ನೋಡಲ್ ಅಧಿಕಾರಿ ಏಡ್ರಹಳ್ಳಿ ಪಾಂಡುರಂಗ, ತಹಸೀಲ್ದಾರ್ ಎನ್ ಮನೀಷಾ, ತಾಲೂಕು ಪಂಚಾಯಿತಿ ಇಒ ಹೇಮಾವತಿ, ಕೆವಿ ನಾರಾಯಣಸ್ವಾಮಿ, ವೃತ್ತ ನಿರೀಕ್ಷಕ ನಾಯಜ್ ಬೇಗ್, ಪಟ್ಟಣ ಪಂಚಾಯಿತಿ ಸಿಇಒ ಸಬಾ ಶಿರೀನ್, ಬಿಇಒ ಮುನೇಗೌಡ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ನಾಗಿನ್ ತಾಜ್, ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಲಕ್ಷ್ಮೀಪತಿ ರೆಡ್ಡಿ ಇನ್ನೂ ಹಲವರು ಹಾಜರಿದ್ದರು. ಮೋಹನ್ ಕುಮಾರ್, ಸಿಟಿವಿ ನ್ಯೂಸ್, ಗುಡಿಬಂಡೆ. ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಐಕ್ಯತೆಯಿಂದ ಸಂವಿಧಾನದ ಆಶಯದಂತೆ ನಡೆಯಬೇಕು ಎಂಬುದನ್ನು ಎಂದಿನ ಮತ್ತು ಮುಂದಿನ ಪೀಳಿಗೆಗೆ ತಲುಪಿಸುವಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಸಹಕಾರಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ತಿಳಿಸಿದರು. ಮಂಗಳವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಕಳೆದ ತಿಂಗಳ ಗಣರಾಜ್ಯೋತ್ಸವದಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಸಂವಿಧಾನ ಜಾಗೃತಿ ಸಮಾವೇಶಕ್ಕೆ ಚಾಲನೆ ನೀಡಿದರು. ಅಂದಿನಿಂದ ಈವರೆಗೆ ಚಿಕ್ಕಬಳ್ಳಾಪುರ, ಮಂಚೇನಹಳ್ಳಿ, ಗೌರಿಬಿದನೂರು ತಾಲೂಕುಗಳ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳು, ಸ್ಥಳೀಯ ನಗರಾಡಳಿತ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಅರ್ಥಪೂರ್ಣ ಸಂಚಾರ ಮತ್ತು ಮೆರವಣಿಗೆಯನ್ನು ನಡೆಸಲಾಗಿದೆ ಎಂದರು. ಇಂದು ಗುಡಿಬಂಡೆ ತಾಲೂಕಿಗೆ ಜಾಥಾ ಪ್ರವೇಶಿಸಿದೆ. ಸಂವಿಧಾನ ಪೀಠಿಕೆಯನ್ನು ಪ್ರತಿ ಮನೆಗಳಿಗೆ ತಲುಪಿಸುವ ಕೆಲಸವಾಗಿದೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್, ಗೌರಿಬಿದನೂರು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು, ಸರ್ಕಾರೇತರ ಸಂಘ ಸಂಸ್ಥೆಗಳ ಮುಖಂಡರು, ಪದಾಧಿಕಾರಿಗಳು ಸ್ವ ಇಚ್ಛೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ. ಉತ್ತಮ ಬೆಂಬಲ ವ್ಯಕ್ತವಾಗುತ್ತದೆ. ಈಗಾಗಲೇ ಬೈಕ್, ಸೈಕಲ್ ರ್ಯಾಲಿಗಳ ಮೂಲಕ ಜಾಥಾಗೆ ಮೆರುಗು ನೀಡಲಾಗಿದೆ ಎಂದರು. ಮುಂದಿನ ದಿನಗಳಲ್ಲಿ ಎತ್ತಿನ ಗಾಡಿ ಮೆರವಣಿಗೆ, ಹೀಲಿಯಂ ಬಲೂನ್ ಹಾರಾಟ, ಕ್ಯಾಂಡಲ್ ರ್ಯಾಲಿ ಸೇರಿದಂತೆ ಇನ್ನಿತರ ವಿನೂತನ ಮೆರವಣಿಗೆಗಳ ಮೂಲಕ ಜಾಗೃತಿ ಜಾಥಾವನ್ನು ಆಂದೋಲನವನ್ನಾಗಿ ಆಯೋಜಿಸಲಾಗುವುದು. ಫೆಬ್ರವರಿ 6 ಮತ್ತು 7ರಂದು ಗುಡಿಬಂಡೆ ತಾಲೂಕಿನ ವ್ಯಾಪ್ತಿಯಲ್ಲಿ ಜಾಥಾ ಜರುಗಲಿದೆ. ಫೆಬ್ರವರಿ 8ರಿಂದ 11ರವರೆಗೆ ಬಾಗೇಪಲ್ಲಿ ತಾಲೂಕಿನಲ್ಲಿ, 12ರಿಂದ 18ರವರೆಗೆ ಚಿಂತಾಮಣಿ ತಾಲೂಕಿನಲ್ಲಿ ಹಾಗೂ 18ರಿಂದ 23ರವರೆಗೆ ಶಿಡ್ಲಘಟ್ಟ ತಾಲೂಕಿನ ವ್ಯಾಪ್ತಿಯಲ್ಲಿ ಜಾಥಾ ಜರುಗಿ ಜಿಲ್ಲಾಡಳಿತ ಭವನದ ಮುಂಭಾಗ ಫೆಬ್ರವರಿ 23ರಂದು ಸಂಜೆ 4 ಗಂಟೆಗೆ ನಡೆಯುವ ಜಿಲ್ಲಾ ಮಟ್ಟದ ಐಕ್ಯತಾ ಸಮಾವೇಶ ನಡೆಯಲಿದೆ. ಫೆಬ್ರವರಿ 24ರಂದು ಬೆಂಗಳೂರಿನ ಅರಮನೆ ಮೈದಾನ ತಲುಪಿ ಅಲ್ಲಿ ನಡೆಯುವ ರಾಜ್ಯ ಮಟ್ಟದ ಬೃಹತ್ ಐಕ್ಯತಾ ಸಮಾವೇಶದಲ್ಲಿ ನಮ್ಮ ಜಿಲ್ಲೆಯ ಸ್ತಬ್ಧ ಚಿತ್ರ ಕಲಾ ತಂಡಗಳೊಂದಿಗೆ ಭಾಗವಹಿಸಲಿದೆ ಎಂದರು. ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಜಿಲ್ಲೆಯ ಸಮಸ್ತ ಜನರು ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸುವಂತೆ ಜಿಲ್ಲಾಧಿಕಾರಿಗಳು ಮನವಿ ಮಾಡಿದರು.
ಸಂವಿಧಾನ ಜಾಗೃತಿ ಜಾಥಾ ಎಂಬತಕ್ಕಂಥ ಒಂದು ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವದ ಒಂದು ಶುಭ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್ ಸರ್ ಅವರ ಒಂದು ನೇತೃತ್ವದಲ್ಲಿ ನಾವು ಸಂವಿಧಾನ ಜಾಗೃತಿ ಜಾಥಾ ಟ್ಯಾಬ್ಲೋಗೆ ಚಾಲನೆಯನ್ನು ನೀಡಲಾಯಿತು. ಆ ಒಂದು ಸಂದರ್ಭದಲ್ಲಿ ಎಲ್ಲ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ಜಿಲ್ಲೆಯ ಸರ್ಕಾರಿ ಅಧಿಕಾರಿಗಳು, ಇಡೀ ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಪತ್ರಿಕಾ ಮಿತ್ರರು, TV ಮಾಧ್ಯಮ ಮಿತ್ರರು, ಸಾರ್ವಜನಿಕರು ಇವರೆಲ್ಲರುಗಳ ಒಂದು ಸಮ್ಮುಖದಲ್ಲಿ ನಾವು ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದ ಚಾಲನೆಯನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನೀಡಿದರು. ಅಂದಿನಿಂದ ಇಡೀ ಜಿಲ್ಲೆಯಾದ್ಯಂತ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಆ ಒಂದು ಸಂವಿಧಾನ ಜಾಗೃತಿ ಜಾಥಾ ಭೇಟಿಯನ್ನು ಕೊಡ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ಮತ್ತು ಚಿಂತಾಮಣಿ ಜೈಲುಗಳಲ್ಲಿರುವ ಕೈದಿಗಳಲ್ಲಿ 20% ಕೈದಿಗಳು ಪೋಕ್ಸೋ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ದಾರೆ. ಆದ್ದರಿಂದ ಅಂತಹ ಪ್ರಕರಣಗಳಿಗೆ ಬಲಿಯಾಗಬೇಡಿ ಎಂದು ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯದರ್ಶಿ ಅರುಣಕುಮಾರಿ ತಿಳಿಸಿದರು. ಚಿಕ್ಕಬಳ್ಳಾಪುರ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆಯಿಂದ ಆವಲಗುರ್ಕಿ ಸರ್ಕಾರಿ ಪ್ರೌಢಶಾಲೆಗೆ ಉಚಿತ ಕಂಪ್ಯೂಟರ್ ವಿತರಣೆ ಹಾಗೂ ಪೋಕ್ಸೋ ಕಾಯ್ದೆ ಬಗ್ಗೆ ಅರಿವು ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಗಿಡ ನೆಡುವ ಮೂಲಕ ಉದ್ಘಾಟನೆಗೊಂಡ ಈ ಕಾರ್ಯಕ್ರಮದಲ್ಲಿ ಪ್ರೌಢಶಾಲೆ ಮಕ್ಕಳಿಗೆ ಪೋಕ್ಸೋ ಕಾಯ್ದೆ ಬಗ್ಗೆ ಅರಿವು ಮೂಡಿಸಿದ ಕಾನೂನು ಸೇವೆಗಳ ಪ್ರಾಧಿಕಾರದ ಜಿಲ್ಲಾ ಸದಸ್ಯ ಕಾರ್ಯದರ್ಶಿ ಎ ಅರುಣಕುಮಾರಿ, 18 ವರ್ಷದ ಒಳಗಿನ ಮಕ್ಕಳಲ್ಲಿ ನಡೆಯುವ ಲೈಂಗಿಕ ಆಸಕ್ತಿಯಿಂದ ಅನಾಹುತಗಳು ನಡೆಯುತ್ತಿವೆ. ಬಹುತೇಕ ಪೋಕ್ಸೋ ಕಾಯ್ದೆ ಪ್ರಕರಣಗಳ ಗೌಪ್ಯ ವಿಚಾರಣೆಯಲ್ಲಿ ಪ್ರಕರಣಗಳಿಗೆ ಉತ್ತೇಜನ ನೀಡುವುದೇ ಹೆಣ್ಣು ಮಕ್ಕಳು ಎಂಬುದು ಗೊತ್ತಾಗಿದೆ. ಯಾರು ತಪ್ಪು ಮಾಡಿದರೂ ಶಿಕ್ಷೆ ಆಗೋದು ಮಾತ್ರ ಗಂಡು ಮಕ್ಕಳಿಗೆ ಎಂದರು. ಕೇಸ್ ಹಾಕೋದಾದ್ರೆ ಪೋಕ್ಸೋ ಕೇಸ್ ಆಗುತ್ತೆ. ಅವಾಗ ಜೈಲಿಗೆ ಹೋಗೋದು ಯಾರು? ಹುಡುಗರು. ಸಾಂತ್ವನ ಕೇಂದ್ರಕ್ಕೆ ಹೋಗೋರು ಯಾರು? ಹುಡುಗಿಯರು. ಬಾಲಮಂದಿರ, ಸಾಂತ್ವನ ಕೇಂದ್ರ, ಆ ತರ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅವರ ಇಚ್ಛೆ ಇರಲಿ, ಇಚ್ಛೆ ಇಲ್ಲದೆ ಇರಲಿ, ಅದು ಹುಡುಗರು ಮಾಡಿದ ತಪ್ಪಿಗೆ ಹುಡುಗರು ಜೈಲು ಶಿಕ್ಷೆಯನ್ನ ಹೊಂದಬೇಕಾಗುತ್ತೆ. ಸೊ ಹೆಣ್ಣು ಮಕ್ಕಳಿಗೆ ಆರೋಗ್ಯ ರೀತಿಯಲ್ಲೂ ನಾನು ಹೇಳ್ತೇನೆ, ಲೈಂಗಿಕ ಕಿರುಕುಳ ಆಯಿತು, ಕೆಲವರು ಅದೇ ಲೀಡ್ಸ್ ಟು ರೇಪ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ 18 ವರ್ಷದ ಒಳಗಿನವರಿಗೆ ಕನ್ಸೆಂಟ್ ಇರಲಿ, ಕನ್ಸೆಂಟ್ ಇಲ್ದಿದ್ರು ಅದೇನಾದ್ರೂ ಇದಾದರೆ ರೇಪ್ ಅಂತಾನೆ ಕನ್ಸಿಡರ್ ಮಾಡಕ್ಕಾಗುತ್ತೆ. ಇನ್ನು ಬೆಂಗಳೂರು ಮೂಲದ ಸೋನೋ ಎಟಿಯೋಸ್ ಕಂಪನಿ HR ಮಮಿತಾ ಭಟ್ಟಾಚಾರ್ಜಿ, ಟ್ರೈನಿಂಗ್ ಹೆಡ್ ಅಮೋಘ್ ವರ್ಹಾಪಾಂಡೆ ಚಿಕ್ಕಬಳ್ಳಾಪುರ ತಾಲೂಕು ಆವಲಗುರ್ಕಿ ಸರ್ಕಾರಿ ಪ್ರೌಢಶಾಲೆಗೆ 25 ಕಂಪ್ಯೂಟರ್ಗಳನ್ನು ಹಸ್ತಾಂತರ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಆವಲಗುರ್ಕಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮುನಿಯಪ್ಪ, ಹೋಟೆಲ್ ರಾಮಣ್ಣ, ಮುಖ್ಯೋಪಾಧ್ಯಾಯ ನಾಗರಾಜ್, ಸಮಾನ ಮನಸ್ಕರ ಸಂಘದ ಸದಸ್ಯ R ಮಠಮಪ್ಪ ಮಕ್ಕಳಿಗೆ ಹಿತವಚನ ಹೇಳಿದರು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಶಾಸಕ ಹ್ಯಾರಿಸ್ ಮಾತನಾಡಿ, ನಮ್ಮ ರಾಜ್ಯದ ಜನರ ತೆರಿಗೆ ಪಾಲು ಕೇಳಲು ಹೋಗುತ್ತಿದ್ದೇವೆ. ಡೈಲಾಗ್ ಹೊಡಿತಿರೋ ಬಿಜೆಪಿಯವರು ನಮ್ಮ ಜೊತೆ ಬಂದು ಹೋರಾಟ ಮಾಡಲಿ, ದುಡ್ಡು ತಂದು ನಮ್ಮ ಜೊತೆ ಇಲ್ಲಿ ಬಂದು ಹಣ ತಗೊಳ್ಳಿ. ಇದು ಕಾಂಗ್ರೆಸ್ ಬಿಜೆಪಿ ಫೈಟ್ ಅಲ್ಲ, ಇದು ಕರ್ನಾಟಕಕ್ಕಾಗಿ ಮಾಡ್ತಿರೋ ಹೋರಾಟ ಎಂದರು. ಇಲ್ಲಿ ಕುತ್ಕೊಂಡು ಬೇಕಾದ್ರೆ ಕೇಳಲಿ, ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾಗಿರುವುದು ಕೊಡಲಿ, ನಮ್ಮ ಶೇರ್ ಕೇಳ್ತಾ ಇದ್ದೀವಿ. ಬಿಜೆಪಿಯವರು ಸಪೋರ್ಟ್ ಮಾಡಲಿ. ಸಂಸದರಿಗೆ ಚುನಾವಣೆಯಲ್ಲಿ ಸರಿಯಾದ ಪಾಠ ಕಲಿಸಲಿದ್ದಾರೆ. ಸಂಸದರು ಕೇಳಿದ್ರೆ ನಾವು ಯಾಕೆ ದೆಹಲಿಗೆ ಹೋಗುತ್ತಿದ್ದೀವಿ ಎಂದರು. ಡೆಲ್ಲಿನಲ್ಲಿ ನಡೆಯುವ ಜಂತರ್ ಮಂತರ್ನಲ್ಲಿ ನಡೆಯುವ ನಮ್ಮ ತೆರಿಗೆ ನಮ್ಮ ಹಕ್ಕು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಲು ನಾನು ತೆರಳ್ತಾ ಇದ್ದೇನೆ. ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ನೀಡುವ 2ನೇ ರಾಜ್ಯ ನಮ್ಮದು ಕರ್ನಾಟಕ. ಮೊದಲನೇ ರಾಜ್ಯ ಮಹಾರಾಷ್ಟ್ರ ಆದರೆ 2ನೇ ರಾಜ್ಯ ನಮ್ಮ ಕರ್ನಾಟಕ. ಹಾಗಾಗಿ ಅತಿ ಹೆಚ್ಚು ತೆರಿಗೆ ನೀಡುವ ನಮ್ಮ ರಾಜ್ಯಕ್ಕೆ ಬರ ಪರಿಹಾರದಲ್ಲೂ ಅನ್ಯಾಯ ಆಗಿದೆ. ಬರ ಪರಿಹಾರದಲ್ಲೂ ಅಭಿವೃದ್ಧಿ ದೃಷ್ಟಿನಲ್ಲೂ ಕೇಂದ್ರ ಸರ್ಕಾರದಿಂದ ನಮಗೆ ಅನ್ಯಾಯ ಆಗಿದೆ. ಅದನ್ನು ಪ್ರತಿಭಟಿಸಿ ನಾವು ಇಡೀ ರಾಜ್ಯದ ಸಂಸತ್ ಸದಸ್ಯರು, ಶಾಸಕರು, ಸಚಿವರು
ಮತ್ತು ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ನಾಳೆ ಪ್ರತಿಭಟನೆ ನಡೆಸ್ತಾ ಇದ್ದು ನಮ್ಮ ಹಕ್ಕನ್ನು ನಾವು ಮಂಡಿಸ್ತಾ ಇದ್ದೀವಿ. ನಾವು ಕೊಡುವ ತೆರಿಗೆನಲ್ಲಿ ನಮ್ಮ ಪಾಲನ್ನು ನ್ಯಾಯವಾದ ರೀತಿಯಲ್ಲಿ ಕೊಡಿ ಅನ್ನೋ ಒಂದು ಹಕ್ಕನ್ನು ನಾಳೆ ಮಂಡಿಸ್ತಾ ಇದ್ದೀವಿ. ಖಂಡಿತ ನಮ್ಮ ಹಕ್ಕಿಗೆ ಮಾನ್ಯ ಪ್ರಧಾನಮಂತ್ರಿಗಳು, ಹಣಕಾಸು ಸಚಿವರು ಅದಕ್ಕೆ ಮನ್ನಣೆ ನೀಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಆ ನಿಟ್ಟಿನಲ್ಲಿ ನಡ್ತೇವೆ. ನಮಸ್ಕಾರ. ಸಚಿವ ಚೆಲುವರಾಯಸ್ವಾಮಿ ಹಾಗೂ ಶಾಸಕ ಗಣಿಗ ರವಿ ಮಾತನಾಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೆಹಲಿಗೆ ತೆರಳಿ ಸರ್ಕಾರ ಪ್ರತಿಭಟನೆ ಮಾಡಿ ತೆರಿಗೆ ಕೇಳೋ ಪರಿಸ್ಥಿತಿ ಬಂದಿದೆ. 4 ತಿಂಗಳಿನಿಂದ ಬರಗಾಲದ ಹಿನ್ನೆಲೆ ಕೇಂದ್ರದಿಂದ ಬರ ಪರಿಹಾರ ಸರಿಯಾಗಿ ಬರಲಿಲ್ಲ. 26 ಸಂಸದರು ಬಿಜೆಪಿಯಲ್ಲಿ ಗೆದ್ದಿದ್ದಾರೆ. ಇವರು ಏನ್ ಕೆಲಸ ಮಾಡ್ತಿದ್ದಾರೆ? ನಮ್ಮ ರಾಜ್ಯದ ಹಣ ನಮಗೆ ಕೊಡಿ ಅಂತ ಕೇಳುತ್ತಿದ್ದೇವೆ. ಅದಕ್ಕೆ ರಾಜ್ಯ ಬಿಜೆಪಿಯವರು ಸ್ಪಂದಿಸಿ ಅವರು ಕೂಡ ನಮ್ಮ ಜೊತೆ ಭಾಗವಹಿಸಲಿ, ಇಲ್ಲ ಅಂದ್ರೆ ರಾಜ್ಯದ ಜನ ಸರಿಯಾಗಿ ಬುದ್ಧಿ ಕಲಿಸಲಿದ್ದಾರೆ ಎಂದರು. ಗೌರ್ಮೆಂಟ್ ಇರ್ಬೋದು, ರಾಜ್ಯದ ಗೌರ್ಮೆಂಟ್ ಇರ್ಬೋದು, ಎಲ್ಲರೂ ಜನಕ್ಕೆ ಕೆಲಸ ಮಾಡುವಂಥ ಒಕ್ಕೂಟದ ವ್ಯವಸ್ಥೆ, ಇಂಥ ಒಂದು ದುರಂತವನ್ನು ನಾವು ನೋಡಿಲ್ಲ. 3-4 ತಿಂಗಳು 5 ತಿಂಗಳು ಆಯ್ತಾ ಬಂದಿದೆ. ಈ ರಾಜ್ಯದಲ್ಲಿ ಬರಗಾಲದ ಒಂದು NDRFನಲ್ಲಿ ಮಂಜೂರಾತಿ ಕೊಟ್ಟಿಲ್ಲ ಅಂದರೆ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿ ನಾಯಕತ್ವದಲ್ಲಿ ನಾವು ಡೆಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡಬೇಕಲ್ಲ. ಶಾಸಕರು, ಮಂತ್ರಿಗಳು ನಾವು ಕೊಟ್ಟಿರೋ ಟ್ಯಾಕ್ಸನ್ನು ನಾವು ಕೇಳೋದಕ್ಕೆ ಏನು ಮಾಡೋಕ್ಕಾಗುತ್ತೆ? 26 ಜನ MP ಗಳನ್ನ ಗೆಲ್ಲಿಸಿದ್ದಾರೆ. ಅವ್ರು ಯಾರು ಬರೀ ಇಲ್ಲಿ ಯಾರ ಮುಂದೆ ಸ್ಟ್ರೈಕ್ ಮಾಡ್ತಾರಂತೆ, ವಿಜಯೇಂದ್ರ ಅವರೆಲ್ಲ ಯಾರ ಮುಂದೆ ಯಾರಿಗೋಸ್ಕರ ಸ್ಟ್ರೈಕ್ ಮಾಡ್ತಾರೆ? ಸೊ ಇವತ್ತು NDRFನಲ್ಲಿ ಕಳೆದ ಸ್ವತಂತ್ರ ಬಂತವಿಂದ ಇಲ್ಲಿವರೆಗೆ ಬರಗಾಲದ ಹಣ ನಮ್ಮ ಹಕ್ಕನ್ನು ನಮಗೆ ಕೊಡೋದಕ್ಕೆ ಇವರು ಜನಕ್ಕೆ ಕೊಟ್ಟಿಲ್ಲ ಅಂತ ಇವ್ರು ಸ್ಟ್ರೈಕ್ ಮಾಡೋದು. ನಾವು ಅವ್ರು ಕೊಡೋದಕ್ಕಿಂತ ಮೊದಲೇ 2,000 ರೂಪಾಯಿ ನಾವು ಅರ್ಲಿ ಕೊಟ್ಟಿದ್ದಾವೆ ನಮ್ಮ ಮುಖ್ಯಮಂತ್ರಿಯವರು. ಸೊ ಏನು ಮಾಡೋಕ್ಕಾಗುತ್ತೆ? ಸಚಿವ MB ಪಾಟೀಲ್ ಮಾತನಾಡಿ, ಯಾವ ರಾಜ್ಯಗಳು ಶಿಸ್ತಿನಿಂದ ತೆರಿಗೆ ಕಟ್ಟಿದೆ ಆ ರಾಜ್ಯಗಳಿಗೆ ಉತ್ತಮ ಅನುದಾನ ನೀಡಬೇಕು. ಆದರೆ ನೀವು ಅದನ್ನ ಮಾನದಂಡವಾಗಿ ಇಟ್ಟುಕೊಳ್ಳಬೇಕು. ಹೆಚ್ಚು ತೆರಿಗೆ ಕಟ್ಟಿದವರಿಗೆ ಅನ್ಯಾಯ ಮಾಡಿ ಉಳಿದ ರಾಜ್ಯಗಳಿಗೆ ನೀಡಿದ್ರೆ ಇದು ರಾಜಕೀಯ. ನಮಗೆ ಬರಬೇಕಾದ ಅನುದಾನದ ಬಗ್ಗೆ ಜನರಿಗೆ ತಿಳಿಸಬೇಕು. ನಮಗೆ ಬರಬೇಕಾದ ಹಣ ಬಂದ್ರೆ ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿಗೂ ಹಣ ಸಿಗುತ್ತೆ. ಒಂದು ಕಡೆ ಅಪಪ್ರಚಾರ ಮಾಡುವುದು ಇವರೇ, ಹಣ ಬರದ ಹಾಗೆ ಮಾಡುವವರು ಇವರೇ. ನಮ್ಮ MPಗಳು, ಕೇಂದ್ರ ಸಚಿವರು ಬಾಯಿ ತೆಗೆಯುತ್ತಲೇ ಇಲ್ಲ. ಇವರಿಗೆಲ್ಲ ರಾಜ್ಯದ ಹಿತದೃಷ್ಟಿ ಬೇಕಾಗಿಲ್ಲ. ಬಿಜೆಪಿ MPಗಳು ಪಾರ್ಲಿಮೆಂಟ್ನಲ್ಲಿ ಇವರು ಸಹಿ ಹಾಕಲಿಕ್ಕೆ ಸೀಮಿತರಾಗಿದ್ದಾರೆ ಎಂದರು. ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಮ್ಮ ತಂದೆ. ಎಲ್ಲ ರಾಜ್ಯದ CMಗಳು ಅವರ ಮಕ್ಕಳಿದ್ದಂತೆ. ಆದ್ರೆ ನಮಗೆ ಕೊಡಬೇಕಾದ ಪಾಲು ಕೊಡದೆ ಮೋಸ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ಪಾಲು ಕೇಳಲು ನಾವು ದೆಹಲಿಗೆ ಹೋಗುತ್ತಿದ್ದೇವೆ ಎಂದರು. ಇವಾಗ ನಮ್ಮ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದಂತೆ ದೇಶಕ್ಕೆ ತಂದೆ ಸಮಾನ. ಮುಖ್ಯಮಂತ್ರಿಗಳೆಲ್ಲ ಯಾರ್ಯಾರು ನಮ್ಮ ದೇಶದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳಿದ್ದಾರೆ ಎಲ್ಲರೂ ಬಂದ್ಬಿಟ್ಟು ಮಕ್ಕಳು ಸಮಾನ. ತಂದೆ ಮಕ್ಕಳಿಗೆ ಮಾಡುವಂಥದ್ದು ಎಲ್ಲ ಮಕ್ಕಳಿಗೂ ಈಕ್ವಲ್ ಆಗಿ ನ್ಯಾಯ ಮಾಡಬೇಕಂಥದ್ದು ತಂದೆಗಿರುವಂಥ ಒಂದು ಜವಾಬ್ದಾರಿ. ಅದರಿಂದ ಇವತ್ತು ನಮ್ಮ ಕರ್ನಾಟಕಕ್ಕೆ ಬರ್ತಕ್ಕಂಥ ಇಡೀ ಇಂಡಿಯಾದಲ್ಲೇ ಟ್ಯಾಕ್ಸಲ್ಲಿ 2nd ಪ್ಲೇಸಲ್ಲಿ ನಾವಿದ್ದೀವಿ. ಮಹಾರಾಷ್ಟ್ರ ಬಿಟ್ಟರೆ 2nd ಪ್ಲೇಸಲ್ಲಿ ಕರ್ನಾಟಕದಲ್ಲಿ ನಾವಿದ್ದೀವಿ. ಆದರೆ ನಮ್ಮ ಪಾಲು ನಮಗೆ ಬರಬೇಕಲ್ವಾ? ನಮ್ಮ ಪಾಲು ನಮಗೆ ಬರದೇ ಇರೋದ್ರಿಂದ ನಾವು ಅದಕ್ಕೋಸ್ಕರ ನಮಗೋಸ್ಕರ ನಾವೇನು ಹೋರಾಟ ಮಾಡೋಕ್ಕೆ ಹೋಗ್ತಾ ಇಲ್ಲ, ನಮಗೋಸ್ಕರ ನಾವು ಸ್ಟ್ರೈಕ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ನಾವು ಈ ಕರ್ನಾಟಕ ರಾಜ್ಯದ ರೈತರಿಗೋಸ್ಕರ, ಜನಗಳಿಗೋಸ್ಕರ ನಾವು ಪ್ರತಿಭಟನೆ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ. ನಮ್ಮ ತಂದೆಯಾದಂಥ ಪ್ರಧಾನಮಂತ್ರಿಗಳು ನಮಗೆ ಮಕ್ಕಳಿಗೆ ಮೋಸ ಮಾಡಿದ್ದಾರೆ. ಆ ಮೋಸವನ್ನು ಮಾಡಬಾರ್ದು, ಎಲ್ಲ ಮಕ್ಕಳಿಗೂ ಈಕ್ವಲ್ ಆಗಿ ನೀವು ಶೇರ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಡೆಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸತೀಶ್ ಕುಮಾರ್, CTV ನ್ಯೂಸ್, ದೇವನಹಳ್ಳಿ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303.
ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್ ವಾಪಸಂದ್ರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರುಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರುಗಳಿಂದ, ಲೆಗಿನ್ 150 ರುಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್ ವಾಪಸಂದ್ರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗೂಡ್ಸ್ ವಾಹನ ಹರಿದು ವ್ಯಕ್ತಿಯೊಬ್ಬರು ಮೃತಪಟ್ಟು ಮತ್ತೊಬ್ಬರು ತೀವ್ರವಾಗಿ ಗಾಯಗೊಂಡಿರುವ ಘಟನೆ ಚೇಳೂರು ತಾಲೂಕಿನ ನೆಟ್ಟಕುಂಟಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಮೊಹಮ್ಮದ್ ಆರಿಫ್ ಮೃತಪಟ್ಟ ವ್ಯಕ್ತಿಯಾಗಿದ್ದು, ನರಸಿಂಹಪ್ಪ ಎಂಬುವವರು ಗಂಭೀರ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸೋಮವಾರ ರಾತ್ರಿ ಹಸು ಕಾಯಲು ರಸ್ತೆ ಬದಿ ಮಲಗಿದ್ದ ವೇಳೆ ದುರ್ಘಟನೆ ನಡೆದಿದೆ. ಸೀಮೆ ಹಸು ಮರಿ ಹಾಕುತ್ತೆ ಎಂದು ಮಾಲೀಕ ಕಾವಲು ಮಲಗಿದ್ದ ಎನ್ನಲಾಗಿದ್ದು, ಕುಡಿದ ಅಮಲಿನಲ್ಲಿ ಇಬ್ಬರು ವ್ಯಕ್ತಿಗಳ ಮೇಲೆ ವಾಹನ ಹರಿಸಿರುವುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ. ನರಸಿಂಹಪ್ಪಗೆ ಕಾಲು ಮುರಿದಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಈ ಸಂಬಂಧ ಚೇಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿದ್ದು, ಬುಲೆರೋ ವಾಹನ ಮತ್ತು ಚಾಲಕನನ್ನು ವಶಕ್ಕೆ ಪಡೆದ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದಲ್ಲಿ ಪೌತಿ ಖಾತೆ ಆಂದೋಲನಕ್ಕೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಚಾಲನೆ ನೀಡಿದರು. ಬಳಿಕ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ, ನಂಜನಗೂಡು ತಾಲೂಕಿನಲ್ಲಿ 15,000 ಪೌತಿ ಖಾತೆಗಳು ಕಾರಣಾಂತರಗಳಿಂದ ಬಾಕಿ ಉಳಿದಿವೆ. ಪೌತಿ ಖಾತೆ ಮಾಡಿಸಲು ತಮ್ಮ ವ್ಯಾಪ್ತಿಯ ನಾಡ ಕಚೇರಿಯಲ್ಲಿ ಮತ್ತು ತಾಲೂಕು ಆಡಳಿತ ಭವನದಲ್ಲಿ ಫೆಬ್ರವರಿ 15ರವರೆಗೆ ಅರ್ಜಿ ಸಲ್ಲಿಸಬಹುದು ಎಂದರು. ಪೌತಿ ಖಾತೆ ಕೋರಿಯ ಅರ್ಜಿ, ಚಾಲ್ತಿ ಸಾಲಿನ ಪಹಣಿ, ಮೃತ ಖಾತೆದಾರರ ಮರಣ ಪತ್ರ, ಆಧಾರ್ ಕಾರ್ಡ್, ವಂಶವೃಕ್ಷ ದಾಖಲಾತಿಗಳನ್ನು ನೀಡಿ ಪೌತಿ ಖಾತೆ ಮಾಡಿಸಿಕೊಳ್ಳಬಹುದು. 5 ತಿಂಗಳು ಕೊನೆಗೆ ವಿತರಣೆ ಮಾಡಲಾಗುವುದು. ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಆಸರವಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ 5 ವರ್ಷಗಳ ಅವಧಿಗಾಗಿ 11 ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಲತಾ ಆರ್ ಘೋಷಿಸಿದರು. 11 ನಿರ್ದೇಶಕರ ಸ್ಥಾನಗಳಿಗೆ ಒಟ್ಟು 12 ನಾಮಪತ್ರಗಳು ಸಲ್ಲಿಕೆಯಾಗಿದ್ದವು. ಒಬ್ಬರು ನಾಮಪತ್ರ ಹಿಂಪಡೆದ ಹಿನ್ನೆಲೆಯಲ್ಲಿ 11 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮಾಲೂರು ತಾಲೂಕಿಗೆ ಸಂವಿಧಾನ ಜಾಗೃತಿ ಜಾಥಾ ಫೆಬ್ರವರಿ 10ರಂದು ಆಗಮಿಸಿ ತಾಲೂಕಿನ 28 ಗ್ರಾಮ ಪಂಚಾಯಿತಿಗಳಿಗೆ ಜಾಗೃತಿ ಜಾಥಾ ಬರಲಿದ್ದು, ಎಲ್ಲರೂ ಅದ್ದೂರಿಯಾಗಿ ಸ್ವಾಗತಿಸುವಂತೆ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ವಿ ಶಿವಕುಮಾರ್ ಮನವಿ ಮಾಡಿದರು. ರಾಜ್ಯ ಸರ್ಕಾರದ ಆದೇಶದಂತೆ ಫೆಬ್ರವರಿ 10ರಿಂದ 14ರವರೆಗೆ ಮಾಲೂರು ತಾಲೂಕಿನ 28 ಗ್ರಾಮ ಪಂಚಾಯಿತಿಗಳ ಕೇಂದ್ರ ಸ್ಥಾನಗಳಿಗೆ ಸಂವಿಧಾನ ಜಾಗೃತಿ ಜಾಥಾ ಆಗಮಿಸುತ್ತಿದೆ. ಇನ್ನು ಈ ವೇಳೆ ಶಾಸಕ ಕೆವೈ ನಂಜೇಗೌಡ, ತಹಶೀಲ್ದಾರ್ ಕೆ ರಮೇಶ್, ತಾಲೂಕು ಪಂಚಾಯಿತಿ ಇಒ ಕೃಷ್ಣಪ್ಪ, ಮುಖ್ಯಾಧಿಕಾರಿ ಪ್ರದೀಪ್, ಪುರಸಭೆ ಸದಸ್ಯರು, ಬಿಇಒ ಚಂದ್ರಕಲಾ ಸೇರಿದಂತೆ ಇತರರು ಭಾಗವಹಿಸಲಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಅಪ್ಪೇಗೌಡನಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕೆ ಹನುಮಂತರೆಡ್ಡಿ, ಉಪಾಧ್ಯಕ್ಷರಾಗಿ ವೆಂಕಟೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ.
ಅಪ್ಪೇಗೌಡನಹಳ್ಳಿ ಡೇರಿ ಮತ್ತೊಮ್ಮೆ ಜೆಡಿಎಸ್ ವಶವಾಗಿದೆ. ಸಂಘದ ಸಭಾಂಗಣದಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಹನುಮಂತರೆಡ್ಡಿ ಹಾಗೂ ನಾಗರಾಜ್ ನಾಮಪತ್ರ ಸಲ್ಲಿಸಿದ್ದು, ಉಪಾಧ್ಯಕ್ಷ ಸ್ಥಾನಕ್ಕೆ ವೆಂಕಟೇಶ್ ಮಾತ್ರ ನಾಮಪತ್ರ ಸಲ್ಲಿಸಿದ್ದರು. ಹನುಮಂತರೆಡ್ಡಿ 9 ಮತ ಪಡೆದು ಅಧ್ಯಕ್ಷರಾಗಿ ಚುನಾಯಿತರಾದರು. 4 ಮತಗಳನ್ನು ಪಡೆದ ನಾಗರಾಜ್ ಪರಾಭವಗೊಂಡಿದ್ದಾರೆ. ತೀವ್ರ ಜಿದ್ದಾಜಿದ್ದಿನಿಂದ ನಡೆದ ಚುನಾವಣೆಯಲ್ಲಿ ಹನುಮಂತರೆಡ್ಡಿ ವಿಜಯ ಸಾಧಿಸುತ್ತಿದ್ದಂತೆ ಜೆಡಿಎಸ್ ಕಾರ್ಯಕರ್ತರು ಜಮಾಯಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯಶಸ್ವಿಯಾಗಿ ನಡೆದ ನಗರಸಭೆ ಬಜೆಟ್ ಪೂರ್ವಭಾವಿ ಸಭೆ, ಸದಸ್ಯರಿಂದ ಸಮಸ್ಯೆಗಳ ಮಹಾಪೂರ. ರೈತರಿಗೆ ಬಾರದ ಪರಿಹಾರ, ಭೂಮಿ ಬಿಡಲು ನಿರಾಕರಣೆ, ಪರಿಹಾರ ಸಿಗದೆ ಭೂಮಿ ನೀಡದ ಎಚ್ಚರಿಕೆ ನೀಡಿದ ಮಾಲೂರು ರೈತರು. ನಂಜನಗೂಡಿನಲ್ಲಿ ನಾಯಕ ಸಮುದಾಯದಿಂದ ಪ್ರತಿಭಟನೆ, ಅಮಾಯಕರ ಬಿಡುಗಡೆಗೆ ಒತ್ತಾಯ. ವಾಪಸಂದ್ರ ಆರೋಗ್ಯ ಕೇಂದ್ರಕ್ಕೆ ನ್ಯಾಯಾಧೀಶರ ಭೇಟಿ, ಸ್ಥಳಾಂತರಕ್ಕೆ ಸೂಚನೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.